ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿನಿತ್ಯ ನಿಮ್ಮೆಲ್ಲರ ಒಂದು ವಾಸ್ತುಗೃಹದಲ್ಲಿ ಶುಭೋದಯದ ಆ ಒಂದು ಪ್ರಾರಂಭದ ಕ್ಷಣಗಳು ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಬೆಳಗ್ಗೆ ಎದ್ದಾಗಲೇ ಏನೋ ಒಂದು ರೀತಿ ಟೆನ್ಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಇವತ್ತಿನ ದಿನ ಹೇಗಪ್ಪ, ಏನಪ್ಪ, ನಾನು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದಾ ಇಲ್ವಾ ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಲ್ಲೇ ಕೂಡಿರ್ತಕ್ಕಂಥದ್ದಿರುತ್ತೆ. ಆ ಒಂದು ಟೆನ್ಷನಿನ ಮಧ್ಯದಲ್ಲಿ, ಸ್ಟ್ರೆಸ್ಸಿನ ಮಧ್ಯದಲ್ಲಿ, ಬೆಳಗಿನ ಜಾವದ ಆ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ, ಮನಸ್ಸಿಗೂ ಒಂದು ರೀತಿ ಆಘೂರ. ಆಗ ಆ ಕ್ಷಣದಲ್ಲಿ ನೀವು ಏನೊಂದು ಆಲೋಚನೆಯನ್ನು ಮಾಡೋದನ್ನು ಕೂಡ ಸಾಕಷ್ಟು ಪಾಸಿಟಿವ್ ಥಾಟ್ಸೇ ಉಟ್ಕೊಳ್ತಕ್ಕಂಥದ್ದಿರುತ್ತೆ. ಹಾಗಾಗಿ ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಆಮೇಲೆ ಬಹಳ ವಿಶೇಷವಾಗಿ ಅಮೃತಬಿಂದು ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದೇ ಇರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ, ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದನ್ನು ನಾವು ಪೂಜೆ, ಪುನಸ್ಕಾರ, ಹೋಮ, ಹವನಾದಿಗಳಿಂದ ಎಲ್ಲವನ್ನು ಕೂಡ ನಿವಾರಣೆಯನ್ನು ಮಾಡ್ಕೊಳ್ಬೋದು, ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ಮಾಟ, ಮಂತ್ರ, ತಂತ್ರ, ಪ್ರಯೋಗಾದಿಗಳು. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ಬೆಳೀತಾ ಇದ್ದಾನೆ ಅಂತಂದಮೇಲೆ ಕಾಲಿಳಿತಕ್ಕಂಥವ್ರು ಸಹಜ ಅಲ್ವಾ? ಹಾಗಾಗಿ ಇದೆಲ್ಲದರಿಂದ ನಾವು ಸುರಕ್ಷಿತವಾಗಿರಬೇಕು, ಕ್ಷೇಮವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನವೇ ದ ಡಿವೈನ್ ಸ್ಟಾರ್. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮ ಮಹರ್ಷಿ ಮಂದಿರಕ್ಕೆ ಬಂತಂದರೆ ಅಲ್ಲೂ ಕೂಡ ಇವರದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ. ಅಲ್ಲಿ ತಾವು ಇದನ್ನು ಸ್ವೀಕರಿಸ್ಬೋದು, ಖರೀದಿಯನ್ನು ಮಾಡ್ಬೋದು, ಅದನ್ನು ಧರಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ.
ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಲ್ಲಿ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಅಗೋಯಿಗೋ ಅಂತಂದರೆ ಇದೇ ಬರ್ತಕ್ಕಂಥ 17, 18, 19 3 ದಿನಗಳ ಕಾಲದ ಶಿರ್ಡಿ ಯಾತ್ರೆ ಬಹಳ ಅದ್ಭುತವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ಈ ಬಾರಿಯ ಶಿರ್ಡಿ ಯಾತ್ರೆಗೆ ಗುರುಜಿಯವರು ಕೂಡ ನಮ್ಮೊಟ್ಟಿಗೆ ಪ್ರಯಾಣವನ್ನು ಬೆಳೆಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಕಳೆದ ಬಾರಿ ಪೂರಿ ಜಗನ್ನಾಥ್ ಯಾತ್ರೆಯನ್ನು ಮಾಡಿದ್ವಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ವಿ ಕಡಲ ತೀರದಲ್ಲಿ. ಅದೇ ರೀತಿ ಈ ಬಾರಿ ಶಿರ್ಡಿಯಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲೇ, ಬಾಬಾರವರ ಸನ್ನಿಧಾನದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಹೋಮ ಹವನ ಕಾರ್ಯಕ್ರಮವನ್ನು ಗುರುಜಿರವರ ನೇತೃತ್ವದಲ್ಲಿ ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಬಹಳ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಬನ್ನಿ ಗುರುಜಿಯವರೊಟ್ಟಿಗೆ, ಗುರುಜಿಯವರ ಜೊತೆ ನಾವು ಕೂಡ ಬಾಬಾರವರ ದರ್ಶನವನ್ನು ಮಾಡೋದ್ರ ಜೊತೆಗೆ ಇನ್ನಿತರೆ ಕ್ಷೇತ್ರಗಳನ್ನು ಕೂಡ ದರ್ಶನ ಮಾಡ್ತಕ್ಕಂಥ ಒಂದು ಸದಾವಕಾಶ. ಹಾಗಾಗಿ ತಪ್ಪದೇ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರದ್ದು ಕೂಡ ಒಂದು ದೂರವಾಣಿ ಸಂಖ್ಯೆ ಇದೆ, 9590247247 9590247247. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನೇನು ಬಹಳ ವಿಶೇಷವಾಗಿ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಅದ್ಭುತ ಏನಪ್ಪ ಅಂತಂದರೆ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಗಳವಾಗಿ ನೆರವೇರ್ತಾನೆ ಇರುತ್ತೆ. ಅದೇ ರೀತಿ ಇದೇ ಬರ್ತಕ್ಕಂಥ 14ನೇ ತಾರೀಕು ಅಂತಂದರೆ ನಾಳೆ 14ನೇ ತಾರೀಕು ಶನಿವಾರ ಬಹಳ ವಿಶೇಷವಾಗಿ ಅರಮನೆ ಮೈದಾನ ಬೆಂಗಳೂರು ಗೇಟ್ ನಂಬರ್ 6ಕ್ಕೆ ಗುರುಜಿರವರು ಬರ್ತಾ ಇದ್ದಾರೆ. ಅಲ್ಲಿ ಏನಪ್ಪ ಅಂತಂದರೆ ಬಹಳ ವಿಶೇಷವಾಗಿ ಶುಭಸ್ಯ ಶೀಘ್ರಂ ಅಂತ ಹೇಳಿ ಬೃಹತ್ ಇಂದು ವಧುವರ ಅನ್ವೇಷಣಾ ಮೇಳ ಅಂತಂದರೆ ಇಲ್ಲಿ ಮ್ಯಾಚ್ ಮೇಕಿಂಗ್ ಮೇಳ ಅಂತಲೇ ಹೇಳ್ಬೋದು, ಮತ್ತು ವೆಡ್ಡಿಂಗ್ ಎಕ್ಸ್ಪೋ ಅಂತಲೇ ಹೇಳ್ಬೋದು. ಒಂದು ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಿರ್ತಕ್ಕಂಥ ಒಂದು ತಯಾರಿ, ಒಂದು ಮದುವೆ ಅಂತಂದರೆ ಯಾವೆಲ್ಲ ಕೆಲಸಗಳಿರುತ್ತೆ, ಕಾರ್ಯಗಳಿರುತ್ತೆ, ಏನೇನೆಲ್ಲ ಅಣುವನ್ನು ಮಾಡಿಕೊಡ್ಬೇಕು, ಪ್ರತಿಯೊಂದು ವಿಚಾರವಾಗ್ಲೂ ಕೂಡ ನಿಮಗಿಲ್ಲಿ ಮಾಹಿತಿ ಸಿಗುತ್ತೆ. ಮತ್ತು ವಧೂವರರ ನೇರ ಭೇಟಿ, ನೇರ ಆಯ್ಕೆ. ತಾವು ಅಲ್ಲೇ ಬಂದು ವಧುವರರನ್ನು ನೋಡ್ಬೋದು. ಅಂತಂದರೆ ನಿಮಗೆ ನಿಮ್ಮ ಯಾರ ವಾಸ್ತುಗಳಲ್ಲಿ ಮದುವೆ ಎಂಬತಕ್ಕಂಥ ವಿಚಾರವಾಗಿ ಸಾಕಷ್ಟು ತಲೆಯನ್ನು ಕೆಡಿಸ್ಕೊಂಡಿರ್ತಕ್ಕಂಥವ್ರು, ಟೆನ್ಷನ್ ಇಟ್ಕೊಂಡಿರ್ತಕ್ಕಂಥವ್ರು, ಆಲೋಚನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಪರಿಹಾರ ಇದೆ ಅಂತಲೇ ಹೇಳ್ಬೋದು. ಇವತ್ತಿಂದ ಪ್ರಾರಂಭ 13, 14, 15 ಸತತವಾಗಿ 3 ದಿನಗಳ ಕಾಲ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಇವತ್ತಿನ ದಿನದಿಂದ ಪ್ರಾರಂಭ. ಗುರುಜಿರವರು ನಾಳೆ ಇದಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಭಾನುವಾರದ ತನಕನೂ ಕೂಡ ನೆರವೇರ್ತಕ್ಕಂಥದ್ದಿದೆ. ಎಲ್ಲ ಸಮುದಾಯದವರೂ ಕೂಡ ಇದರಲ್ಲಿ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು. ಜಾತಿ ಮತ ಪಂಥ ಎಂಬತಕ್ಕಂಥದ್ದು ಏನೂ ಇಲ್ಲ. ಎಲ್ಲ ಸಮುದಾಯದವರೂ ಕೂಡ ಬರುವ ಕಾರಣದಿಂದ ತಾವೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ ಮದುವೆಯ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ನೇರವಾಗಿ ತಾವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಇಂತಹ ಸದಾವಕಾಶ ತಮ್ಮೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದು ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಗುರುಜಿರವರ ಸಾರಥ್ಯದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥದ್ದಾಯಿತು. ಇನ್ನು ಹಿಂದಿನ ಭಾಗದ ಕಡೆ ಹಂತದಲ್ಲೇ ತಿಳಿಸ್ತಾ ಇದ್ದೆ, ಈ ಒಂದು ಮದುವೆಯ ಕುರಿತಾಗಿ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತ ಹೇಳಿ. ನೋಡಿ, ಇತ್ತೀಚೆಗೆ ಈ ಮದುವೆ ಎಂಬತಕ್ಕಂಥದ್ದು ಎಲ್ಲರ ಪೇರೆಂಟ್ಸ್ ಅಂತಂದಮೇಲೆ ತಂದೆ ತಾಯಿ ಎಲ್ಲರಿಗೂ ಕೂಡ ಒಂದು ಕನಸು. ನನ್ನ ಮಗನ ಮದುವೆನೋ ಇಲ್ಲ ನನ್ನ ಮಗಳ ಮದುವೆನೋ ನಾನು ಬಹಳ ಅದ್ಭುತವಾಗಿ ನೆರವೇರಿಸಬೇಕು, ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ಅದನ್ನು ನೆರವೇರಿಸಬೇಕು ಎಂಬತಕ್ಕಂಥ ಒಂದು ಮಹದಾಸೆ. ಆದರೆ ಇತ್ತೀಚಿನ ದಿನಮಾನಗಳೆಲ್ಲರ ಬೆಲೆನೂ ಕೂಡ ಎಲ್ಲದರಲ್ಲೂ ಕೂಡ ಒಂದಿಷ್ಟು ಬೆಲೆ ಏರಿಕೆ ಆಗಿರುವ ಕಾರಣದಿಂದ ಒಂದು ರೀತಿ ಭಯ ಎಂಬತಕ್ಕಂಥದ್ದಿದೆ. ಒಂದಷ್ಟು ಜನ ಸಿಗ್ತಾರೆ, ಒಂದಷ್ಟು ಜನ ಮಧ್ಯದಲ್ಲಿ ಕೈ ಎತ್ತತಕ್ಕಂಥವ್ರು ಇರ್ತಾರೆ. ಈಗಾಗಲೇ ಎಲ್ಲವೂ ಕೂಡ ಪ್ರಾರಂಭದ ಹಂತದಲ್ಲಿ ಚೆನ್ನಾಗೇ ಇರುತ್ತೆ. ಇನ್ನೇನು ಕಡೆ ಕ್ಷಣಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಈಗಾಗಲೇ ಒಪ್ಕೊಂಡಿರ್ತಕ್ಕಂಥ ಒಂದಿಷ್ಟು ಒಪ್ಪಂದಗಳಲ್ಲೆಲ್ಲೇ ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಇರುತ್ತೆ. ಇಂಥೆಲ್ಲ ಸಮಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವು ಇಲ್ಲ, ಇಂತಿಂಥ ವ್ಯವಸ್ಥೆಗಳು ಇಲ್ಲಿದೆ, ಹೀಗಿದೆ, ಹಾಗಿದೆ ಅಂತ ಹೇಳಿ ತಿಳಿಸ್ಕೊಡ್ತಕ್ಕಂಥವ್ರ ಅವಶ್ಯಕತೆ ಸಾಕಷ್ಟು ಜನಕ್ಕೆ ಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಇವತ್ತು ನಾಳೆ ನಾಳಿದ್ದು 3 ದಿನಗಳ ಕಾಲ ನಡೀತಾ ಇರತಕ್ಕಂಥ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬೃಹತ್ ಇಂದು ವಧುವರ ಅನ್ವೇಷಣಾ ಮೇಳ ಎಲ್ರಿಗೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನನೋ ಇಲ್ಲ ಅಂತಂದರೆ ಮದುವೆ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದಿಷ್ಟು ವಿಚಾರಗಳನ್ನು ತಿಳಿ ಹೇಳ್ತಕ್ಕಂಥದ್ದು, ಇಲ್ಲ ಅಂತಂದರೆ ಅವರಿಗೆ ಅವರ ತಲೆಯಲ್ಲಿರ್ತಕ್ಕಂಥ ಒಂದಿಷ್ಟು ಆಲೋಚನೆಗಳಿಗೆ ಸೂಕ್ತ ಮಾಹಿತಿ ಅಂತನೋ ಎಲ್ಲವೂ ಕೂಡ ನಿಮಗೆ ಈ ಜಾಗದಲ್ಲಿ ಲಭ್ಯ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇವರದ್ದೇ ಆಗಿರ್ತಕ್ಕಂಥ ಒಂದು ದೂರವಾಣಿ ಸಂಖ್ಯೆನೂ ಕೂಡ ಇದೆ, ಅದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಾಗಲಿ ವಧುವರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಲಿ ಮಾಹಿತಿ ಸಿಗುತ್ತೆ ಹೊರತಾಗಿ
ಗುರೂಜಿರವರು ಯಾವಾಗ ಆಶ್ರಮದಲ್ಲಿ ಸಿಗ್ತಾರೆ, ಗುರೂಜಿಯವರು ಹೆಂಗೆ ಸಿಗ್ತಾರೆ, ಯಾವಾಗ ಸಿಗ್ತಾರೆ, ಎಷ್ಟೊತ್ತಿಗೆ ಸಿಗ್ತಾರೆ, ಗುರೂಜಿಯವರ ಅಪಾಯಿಂಟ್ಮೆಂಟ್ ವಿಚಾರವಾಗಲಿ ಯಾವುದೇ ರೀತಿ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಮದುವೆ ವಿಚಾರವಾಗಲಿನೋ ಇಲ್ಲಾಂದರೆ ವಧುವರರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಾಂದರೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವಾಗಿ ಮಾಹಿತಿ ಬೇಕಾದಲ್ಲಿ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ದೂರವಾಣಿ ಸಂಖ್ಯೆ 9108853377. ಈ ಒಂದು ನಂಬರನ್ನು ಕೇಳಲಿಕ್ಕೆ ಎಲ್ಲೋ ಒಂದು ಕಡೆ ಕಷ್ಟ ಅನ್ನಿಸ್ಬೋದು. ಹಾಗಾಗಿ ಮತ್ತೊಮ್ಮೆ ನಿಧಾನಕ್ಕೆ ಹೇಳ್ತೀನಿ, ಆದಷ್ಟು ಬೇಗ ಇದನ್ನು ನೋಟ್ ಡೌನ್ ಮಾಡ್ಕೊಬೇಡಿ. 9108853377 9108853377 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಾತವೇದಸೇ ಸುನವಾಮ ಸೋಮರಾತ್ಯೇತೋ ನಿದಹಾತಿ ವೇದಾಃ ಸರಪರ್ಷದ ದುರ್ಗಾಣಿ ವಿಶ್ವಾನಾಮೇವ ಸಿಂಧುಂ ದುರಿತಾತ್ಯಗ್ನಿಃ ವಾಮಗ್ನಿವರ್ಣಾಂ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಗೌರೀನ್ ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೀವ್ಯೋಮನ್ ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಕಡಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾ ತ್ರಿಪುರಸುಂದರೀಂ ಚಕ್ರೇಶ್ವರೀಂ ಚಕ್ರದಾಯಿನೀಂ ಚಕ್ರಸಿಂಹಾಸನೇಶ್ವರೀಂ ಲಲಿತಾಯ ನಮಃ ದುರ್ಗಾಯ ನಮಃ ಗಣಪತೇ ನಮಃ ಗ್ರಾಮಿಣೇ ನಮಃ ಓಂ ಗಣಾಧ್ಯಕ್ಷಾಯ ನಮಃ ಗಣಸ್ವರೂಪಿಣೇ ನಮಃ ಗಣವಲ್ಲಭಾಯ ನಮಃ ಓಂ ಲಲಿತಾಯ ನಮಃ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶೇ ನಮಃ ಓಂ ಮಹಾಮೂರ್ತಯೇ ನಮಃ ಶ್ರೀಂ ಸರ್ವೇಶ್ವರೀ ನಮಃ ಸರ್ವತೋಪದ್ರವಾಸಿನಿ ನಮಃ ಓಂ ಅಂಬಾಯ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರ ಸರ್ವರಿಗೂ ಸಕಲರಿಗೂ ಸಹಿತ ಒಂದು ಸಂಪತ್ತು ಸಿದ್ಧಿಯಾಗಲಿ. ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ, ನಗುಮುಖದಿಂದಿರಲಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವ ಕೆಲಸ ಕಾರ್ಯಗಳಾದರೂ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದು ಭಗವಂತನ ಪ್ರಾರ್ಥನೆ, ದೇವಿಯ ಆರಾಧನೆಯಿಂದ ಆ ದಿನ ಪ್ರಾರಂಭ ಆಗಬೇಕು. ಪ್ರಾರಂಭಿಸುವಂತಹದ್ದು ಸುಂದರವಾದಂತಹ ಒಂದು ಒಳ್ಳೆಯ ಮನಸ್ಸಿನಿಂದ. ಒಂದಷ್ಟು ಜನ ಆಧ್ಯಾತ್ಮಿಕವಾಗಿ ದೇವರಿದ್ದಾನೆ ಅಂತಾರೆ, ಒಂದಷ್ಟು ಜನ ದೇವರೇ ಇಲ್ಲ ಅಂತ ಹೇಳ್ತಾರೆ. ದೇವರಿಲ್ಲ ಅನ್ನೋರಿಗೂ ದೇವರಿದ್ದಾನೆ ಅಂತ ಹೇಳ್ತಕ್ಕಂಥವ್ರಿಗೂ, ಒಟ್ಟಾರೆ ಈ ಭರತಖಂಡದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ ಮಾತು, ಏನೇ ಇಲ್ಲ ಅಂದರೂ ಇರ್ತಕ್ಕಂತಹ ಈ ಪಂಚಭೂತಗಳಲ್ಲಿ ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯ, ಪ್ರತ್ಯಕ್ಷವಾಗಿ ಕಾಣುವಂಥ ಚಂದ್ರ, ಹಾಗೆ ಉಸಿರಾಟ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಗಾಳಿ, ಹಾಗೆ ಸುಂದರವಾದಂತಹ ನದಿ, ಇದೆಲ್ಲವೂ ಸಿದ್ಧ ಒಂದಷ್ಟು ವಿಶೇಷತೆ ಇದೆ. ಇದನ್ನೇ ದೇವರು ಅಂದುಕೊಂಡು, ಈ ಪರಿಸರವನ್ನು, ಪ್ರಕೃತಿಯನ್ನು ದೇವರು ಅಂದುಕೊಂಡು ಆ ಪ್ರಕೃತಿ ಮಾತೆಯನ್ನು ನಮಸ್ಕರಿಸಿ ಆ ದೇವಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಬಹಳ ವಿಶೇಷವಾಗಿರ್ತಕ್ಕಂತಹ ದಿನವೇ ಹೌದು. ದಿನಗಳಲ್ಲಿ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಹಾಕುವ ಪ್ರತಿ ಹೆಜ್ಜೆಯೂ, ನೋಡುವಂತಹ ಪ್ರತಿ ಕಾಯಕವೂ, ಮಾಡುವಂಥ ಪ್ರತಿ ಕೆಲಸವೂ ಅತ್ಯುತ್ತಮವೇ. ಆದರೆ ಅದನ್ನು ಹೇಗೆ ತಗೊಳ್ಳಬೇಕು, ಹೇಗೆ ಅದನ್ನು ಸ್ವಾಗತಿಸಬೇಕು ಎಂಬತಕ್ಕಂಥ ಚಿಂತನೆ ಎಲ್ಲರೂ ಮಾಡಲೇಬೇಕು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನಿ ಏಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ.
ಭಗವಂತ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 13/9/2024 ಶುಕ್ರವಾರ ದಶಮಿ ಪೂರ್ವಾಷಾಢ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನವೂ ಹೌದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರತಕ್ಕಂಥ ದಿನವೂ ಹೌದು. ಹಾಗಾಗಿ ಇವತ್ತು ಯಾರೆಲ್ಲ ಯಾವ ವಿಚಾರಗಳನ್ನು ಮಾಡ್ತಿದ್ದೀರೋ, ಯಾವ ವಿಚಾರಧಾರೆಯಿಂದ ಏನೆಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ಹಾಗೆ ಯಾರೆಲ್ಲ ಇವತ್ತು ದೂರಬಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ಇವತ್ತಿನ ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಬಹಳ ಜೋಪಾನ ಬೇಕು. ಇದು 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟ ವಿಚಾರ. ಎಲ್ಲರೂ ಕ್ರಮಬದ್ಧವಾಗಿ ಆಲೋಚನೆ ಮಾಡಿದ್ರೆ ಅದನ್ನು ಹೆಚ್ಚಿನಾದ ರೀತಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗದಲ್ಲಿ ಚಂದ್ರ ಇರ್ತಕ್ಕಂಥ ಆಸ್ಥಾನ ಆಗಲಿ, ಗುರು ಇರ್ತಕ್ಕಂಥ ಆಸ್ಥಾನ ಆಗಲಿ ಮಹತ್ತರವಾಗಿದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ ಎಲ್ಲರಿಗೂ ಬೇಕಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಯಾಣ ಕಾಲದಲ್ಲಿ ಲಾಭವನ್ನು ಗಳಿಸ್ತೀರಿ. ಕುಟುಂಬದ ಜನತೆಯೊಂದಿಗೂ ಸಹಿತ ಒಂದಷ್ಟು ನೆಮ್ಮದಿ ಸಂತೋಷದಿಂದ ಇರುವಂಥ ಕಾಲ ಬಹುಶಃ ಈ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗುವುದಿಲ್ಲ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ತಾವು ಯಾವ ತೀರ್ಮಾನ ತೆಗೆದುಕೊಂಡ್ರು, ಯಾವ ನಿಲುವಿನಲ್ಲಿ ತಾವು ಮುಂದೆ ನಡೆದ್ರು, ಅಥವಾ ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಿದ್ರು ಸಹಿತ ಅದೃಷ್ಟ ಎಂಬತಕ್ಕಂಥದ್ದು ತಮ್ಮೊಂದಿಗಿದೆ. ಇವತ್ತು ಪ್ರಯಾಣ ಕಾಲ ಆಗಲಿ, ವ್ಯಾಪಾರ ವ್ಯವಹಾರಗಳಾಗಲಿ, ದೂರಭಾರ ಹೊರಡುವಂಥದ್ದಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ಮನೆ ದೇವರ ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ಸನ್ಮಾರ್ಗದತ್ತ ನಡೆದು ಇವತ್ತು ಸಾಧ್ಯವಾದಷ್ಟು ಅದ್ಭುತವಾದಂಥ ಫಲಗಳಿರೋದರಿಂದ, ಯಾವುದೇ ತೊಂದರೆ ತಾಪತ್ರಯವಿಲ್ಲದರಿಂದ, ಶಾಂತಿ ಸಮಾಧಾನದಿಂದ ಒಳ್ಳೆ ನಗನಗ್ತ ಹಸನ್ಮುಖಿ ಆಗಿದ್ದರೆ ಮತ್ತಷ್ಟು ಲಾಭವನ್ನೇ ಗಳಿಸಿರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ. ಆದರೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಮಾತ್ರ ಒಂದಷ್ಟು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ರೌದ್ರವಾಗುತ್ತೆ. ಬೇಡವಾದ ವಿಚಾರಗಳು ತಲೆ ತುಂಬ ತುಂಬಿಕೊಂಡಿರುತ್ತೆ. ಜೊತೆಗೆ ಮಾಡದಿರತಕ್ಕಂಥ ತಪ್ಪಿಗೆ ತಲೆ ಬಗ್ಗಿಸಿ ನಿಲ್ಲಬೇಕಾದಂಥ ಪರಿಸ್ಥಿತಿಯೂ ಎದುರಾಗುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಪುರುಷರು ಉದ್ಯೋಗಕ್ಕಾಗಿ ಹೊರಡತಕ್ಕಂಥವರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು, ಲೇವಾದೇವಿಗಳು ಮಾಡ್ತಕ್ಕಂಥವ್ರು, ಯಾವುದೇ ಒಂದು ಹಣಕಾಸಿನ ಬಗ್ಗೆ ಒಂದು ಚಿಂತನೆ ಮಾಡಿ ಸರಿಯಾದ ಸನ್ಮಾರ್ಗದತ್ತ ನಡಿಬೇಕಾದರೂ ಇವತ್ತು ನೀವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಇದೆಯಲ್ಲ, ಅದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಹಾಗಾಗಿ ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದಂಥ ನಿಮಗೆ ಎಲ್ಲಾದರೂ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಎದುರಾಗುತ್ತೆ ಅಂತ ನಿಮಗನ್ಸಿದ್ರೆ ಆಗಿಂದಾಗಲೇ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ. ಹಾಗೆ ಇವತ್ತಿನ ದಿವಸ ತಾಯಿ ಶಂಕರಿಯನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಅಥವಾ ಇವತ್ತು ಇರ್ತಕ್ಕಂಥ ನಿಮ್ಮ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ, ಅಂದರೆ ಬೆಳಗಿನ ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ಮಂಗಳ ದ್ರವ್ಯಗಳನ್ನು ಹಸಿರು ಗಿಡದ ಮೇಲಾಗಲಿ ಅಥವಾ ದೇವಿಯ ಸಾನ್ನಿಧ್ಯದಲ್ಲಾಗಲಿ ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಕುಟುಂಬದವರೊಂದಿಗೆ ಹಸನ್ಮುಖಿಯಾಗಿರ್ತೀರಿ. ವೃತ್ತಿ ಮಾಡತಕ್ಕಂಥ ಅಂದರೆ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಾದರೂ ಒಂದಷ್ಟು ಹಸನ್ಮುಖಿತನ, ನಗುಮುಖದಿಂದ ಇರ್ತಕ್ಕಂಥದ್ದು, ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇದ್ದರೂ ಯಾವುದಕ್ಕೂ ಸಿದ್ಧ ಮಣಿದಿರ ನಿಮ್ಮದೇ ಆದಂತಹ ಕಾಯಕದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ನಿಮ್ಮ ಪರಿಸರದಲ್ಲಿ ಎಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯ ಇದ್ದರೆ ಆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ ನಮಸ್ತೆ. ಸರ್ ನಮಸ್ತೆ ಸರ್, ನಾನು ಬೆಂಗಳೂರಿನ ಕಾಲ್ ಮಾಡ್ತಿರೋದು. ಹಾಂ ಅಮ್ಮ ತಮ್ಮ ಹೆಸರು? ಹೆಸರು ಬೇಡ ಸರ್. ಆಯಿತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಾಂ ನಮಸ್ತೆ ಗುರುಜಿ, ಕೋಟಿ ನಮಸ್ಕಾರ ನಿಮಗೆ. ನಮಸ್ತೆ ತಾಯಿ, ಹೇಳಮ್ಮ. ಸರ್ ಸ್ವಾಮಿ, ನಾನು ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಯಾಕಂದ್ರೆ ನನಗೆ 3-4 ಇಯರ್ಸ್ ನನ್ನ ಮದುವೆ ಹುಡುಗ ನೋಡ್ತಿದ್ದಾರೆ. ಮನೆಗೆ ಬರ್ತಾರೆ, ನೋಡ್ತಾರೆ, ಸೆಟ್ ಆಗ್ತಿಲ್ಲ. ಮನೆಗೆ ಬಂದು ನೋಡಿ ಇಷ್ಟ ಅಂತಾರೆ. ನಮ್ಮ ಮನೆಯಿಂದ ಆಚೆ ಹೋದ್ಮೇಲೆ ಏನು ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ಸೊ ನಾನು ಎಷ್ಟೋ ಕಡೆ ತೋರಿಸಿದಾಗ ಅವರು ರಾಹುಕೇತು ಪೂಜೆ ಮಾಡಿಸ್ಬೇಕು, ಕಾಲೇಶ್ವರಿಗೆ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತಿದ್ದಾರೆ ಸ್ವಾಮಿ. ಸೊ ಅದಕ್ಕೆ ನಂಗೆ ಎಷ್ಟು ದಿವಸ ಒಳಗಡೆ ಮದುವೆ ಆಗುತ್ತೆ ಅಂತ ಕೇಳಬೇಕಿತ್ತು ಸ್ವಾಮಿ. ಇಲ್ಲಮ್ಮ, ನಿನ್ನ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರುಬಲ ಇದೆ. ಈಗ ಪ್ರಯತ್ನ ಪಟ್ಟರೆ ಇದು ಕರೆಕ್ಟ್ ಸಮಯ. ಇಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು ವಿಫಲ ಆಗಿರ್ಬೋದು. ತಾವೇನು ಓದಿದ್ದೀರಿ? ಸರ್ B.Com ಸ್ವಾಮಿ. B.Com. ಜಾಬ್ ಮಾಡ್ತಾ ಇದ್ದೀರಾ, ಮನೇಲಿ ಇರ್ತೀರಾ? ಜಾಬ್ ಮಾಡ್ತಾ ಇದ್ದೀನಿ ಸ್ವಾಮಿ. ಇವಾಗ ತಾನೇ ಕೆಲಸ ಸಿಕ್ತು, ಇದೇ ತಿಂಗಳಲ್ಲಿ ಓಕೆ, ಮಾಡ್ತಾ ಇದ್ದೀನಿ ಸ್ವಾಮಿ. ಆಯ್ತಮ್ಮ, ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹಕ್ಕೆ ಒಳ್ಳೆಯ ಯೋಗ ಫಲ ಇದೆ, ಭಯಪಡುವಂಥದ್ದಿಲ್ಲ. ಈ ಜನವರಿ 14 ಸಂಕ್ರಾಂತಿವರೆಗೂ ನಿಮ್ಮ ಟೈಮ್ ಅಂತೂ ಸರಿ ಇಲ್ಲ. ಜನವರಿ 14 ಸಂಕ್ರಾಂತಿ ಹಬ್ಬ ಆದಮೇಲೆ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆ ದಶಾಭುಕ್ತಿ ಇದೆ. ಆದರೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಈಗ ಪ್ರಯತ್ನ ಪಡ್ತಕ್ಕಂಥದ್ದು, ಇಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು ವಿಫಲವೇ. ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಅನುಕೂಲ ಆಗುವಂಥದ್ದು, ಒಳ್ಳೆ ಕುಟುಂಬದಿಂದನೇ ಹೊರಬರ್ತಕ್ಕಂಥ ಯೋಗ ಫಲವೂ ಚೆನ್ನಾಗಿದೆ. ಆದರೆ ನಿಮ್ಮ ಆರೋಗ್ಯದಲ್ಲೇ ಈಗ ಸ್ವಲ್ಪ ಏರುಪೇರು ಆಗುತ್ತೆ. ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡಬೇಕೀಗ. ನಿಮ್ಮ ಹೆಲ್ತ್ ಕೇಳಬೇಕಿತ್ತು ಹೇಳಮ್ಮ. ಸ್ವಾಮಿ, ಒಬ್ಬ ಹುಡುಗ ಬಂದಿದ್ದಾರೆ ನೋಡಕ್ಕೆ, ಹೋದ ತಿಂಗಳು ಬಂದಿದ್ರು. ಆ ಹುಡ್ಗನ್ಗೂ ಇಷ್ಟ ಇದೆ, ನನ್ಗೂ ಇಷ್ಟ ಇದೆ. ಅವರೇ ಆಗ್ತಾರಾ ಇಲ್ಲ ಬೇರೆ ಆಗ್ತಾರಾ ಸ್ವಾಮಿ? ಅದು ಹಾಗೆ ಗೊತ್ತಾಗೋದಿಲ್ಲಮ್ಮ. ಯಾಕೆಂದರೆ ಇಬ್ಬರ ಕಣ್ಣರೇಖೆಗಳು ನೋಡಬೇಕು. ಇದು ವಿವಾಹಕ್ಕೆ ಪೂರ್ಣ ನಿರ್ಣಯ ಅಂದರೆ ನಿಮ್ಮಿಬ್ಬರ ಕಣ್ಣರೇಖೆಗಳನ್ನು ನೋಡಿ ಅಲ್ಲಿ ನಿಮಗೆ ತಾರಾಬಲ ಮತ್ತು ಗುರುಬಲ ಅಂತಕ್ಕಂಥದ್ದನ್ನು ನೋಡಿಕೊಂಡು, ಯಾಕೆಂದರೆ ಇದು ಮದುವೆ ಅಂತಕ್ಕಂಥದ್ದು ಒಂದೆಡೆಸಿದ ಆಟದ್ದಲ್ವಲ್ಲ, ಜೀವನದಲ್ಲಿ ಇದೊಂದು ಪ್ರಮುಖ ಘಟ್ಟ. ಆದರೆ ನಾನು ಆಗಲೇ ಹೇಳಿದೆ ನಿಮಗೆ, ಈಗ ನಿಮ್ಮ ಗುರು ಚೆನ್ನಾಗಿದ್ದಾನೆ, ಈಗಷ್ಟೇ ನಿಮ್ಮ ಪ್ರಯತ್ನಗಳು ಕರೆಕ್ಟಾಗಿ ಆಗ್ತಾ ಇರೋದು, ಇದು ಕಾರ್ಯಸಿದ್ಧಿ ಆಗುವಂಥ ಕಾಲ ಅಂತ ಆಗಲೇ ಹೇಳಿದ್ದೇನೆ. ಸೊ ಅದರಿಂದ ಬಹುಶಃ ಅದೃಷ್ಟ ಯಾವಾಗ ನಿಮ್ಮ ಜಾತಕದಲ್ಲಿ ಗುರು ಅನ್ನೋದು ಗುರುಬಲ ಅಂತಕ್ಕಂಥದ್ದು ಪ್ರಾರಂಭ ಆಯಿತು, ಆಗ ಈ ವರ ಬಂದು ಅದು ಮುಂದುವರಿತಾ ಇರ್ಬೋದು, ಮಾತುಕತೆ ತನಕ ಬಂದಿರ್ಬೋದು. ಸಂತೋಷ. ಅದಿನ್ನೂ ಹಾಗೆ ನಿಮ್ಮ ಮನಸ್ಸು ಇಷ್ಟಪಟ್ಟು ಅವರು ಇಷ್ಟಪಟ್ಟಿರೋದ್ರಿಂದ ನಿಮ್ಮಿಬ್ಬರ ಜಾತಕಗಳು, ಇಬ್ಬರ ಜನ್ಮ ನಕ್ಷತ್ರಗಳು ಸಮಂಜಸವಾಗಿದ್ದರೆ, ಅಥವಾ ಜಾತಕಚಾರ ಪ್ರಕಾರ ಅಥವಾ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿಯನ್ನು ಆಚರಣೆ ಮಾಡ್ತಾರೋ ಆ ಪದ್ಧತಿ ಪ್ರಕಾರ ಇಬ್ಬರ ವಧುವರರ ಒಂದು ಜಾತಕಗಳನ್ನು ಸಮಂಜಸವಾಗಿ ನೋಡಿಸಿ, ಸರಿ ಅನ್ಸೋದನ್ನು ಇನ್ನು ಲೇಟ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಮುಂದುವರಿಸಿ. ಸ್ವಾಮಿ, ನನಗೆ ದೋಷ ಏನಿಲ್ವಲ್ಲ ಸ್ವಾಮಿ? ನಿಮ್ಮ ಸ್ವರದಲ್ಲಿ ಯಾವ ದೋಷಗಳೂ ಇಲ್ಲ, ಯಾವುದೂ ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡಿ ಸಾಕು, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಮಿಥುನ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಿ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಅನುಗ್ರಹ ಇದ್ದು, ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಜಾತಕದಲ್ಲಿ ಚಂದ್ರ ಒಬ್ಬ ಚೆನ್ನಾಗಿದ್ದರೆ ಅಥವಾ ಚಂದ್ರನ ದೃಷ್ಟಿಕೋನ ಸಮಂಜಸವಾಗಿದ್ದು, ಚಂದ್ರನಿಂದ ಬರ್ತಕ್ಕಂಥ ಆ ಚಂದ್ರ ದಶೆಯಲ್ಲಾದರೂ ಸಹಿತ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿರಬೇಕು. ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ತೀರಾ, ಶಾಂತಿ ಸಮಾಧಾನವಾಗಿದ್ದರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಕೆಲಸಕ್ಕೆ ಬಾರದಂಥ ಕೆಲವಷ್ಟು ವಿಚಾರಗಳು ತುಂಬ ಆಳವಾಗಿ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ. ನೀವು ಯಾರೊಬ್ಬರೊಂದಿಗೂ ಮಾತಾಡಲ್ಲ, ಯಾರ ಹತ್ರ ನಿಮ್ಮ ಕಷ್ಟ ಹೇಳ್ಕೊಳ್ಳಲ್ಲ, ಅಥವಾ ಕಷ್ಟ ಹೇಳ್ಕೊಳ್ಬೇಕಂತ ಮನಸ್ಥಿತಿ ನಿಮ್ಮದಲ್ಲ. ಪರಿಸ್ಥಿತಿಗಳು ಎಲ್ಲವನ್ನು ಸಹಿತ ನೀವು ಆಲೋಚನೆ ಮಾಡಿ ನೀವೇ ಅದಕ್ಕೊಂದು ಸರಿಯಾದಂಥ ನಿಲುವು ತೀರ್ಮಾನವನ್ನು ತಂದುಕೊಳ್ಳೋಕೆ ಹೋಗಿ ಅಲ್ಲಿ ಎಡುತ್ತಾ ಇರ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 11:20 4:15 11:20 4:15 ಸ್ವಲ್ಪ ಜಾಗೃತರಾಗಿರಬೇಕು. ಈ ಸಮಯ ಅಷ್ಟು ಸಮಂಜಸಕರವಾದ್ದಲ್ಲ. ಶಾಂತಿ ಸಮಾಧಾನ ಇರಲಿ. ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಸ್ವಲ್ಪ ಆಲಿಸಿ, ಅವರು ಹೇಳುವ ಮಾತಿನಂತೆ ನಡ್ಕೊಳ್ಳೋದ್ರಿಂದ ತುಂಬ ಅದೃಷ್ಟದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಶುಭ ಶುಕ್ರವಾರದಂದು ರಾಹುಕಾಲದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ
ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಅಥವಾ ಯಾರಾದರೂ ಸಹಿತ ಬಡ ಮಕ್ಕಳಿಗಾಗಲಿ 12 ಗಂಟೆ ನಂತರ ಒಂದಿಷ್ಟು ಆಹಾರವನ್ನು ಕೊಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀನಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ, ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯ ಕೆಲಸಗಳ ಕಡೆ ಗಮನ ಕೊಟ್ಟರೆ ಅದು ಅದ್ಭುತವಾದ ಫಲವಾಗುತ್ತೆ. ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ವಿದ್ಯಾರ್ಥಿನಿಯರು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಓದೋದ್ರ ಕಡೆ ಎಷ್ಟು ಗಮನ ಕೊಡ್ತೀರೋ ಅಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಕೆಲವಷ್ಟು ವ್ಯಾಜ್ಯಗಳು ಇವತ್ತು ಮನೆ ಬಾಗಿಲಿಗೆ ಬರುತ್ತೆ. ನೀವು ಸೈಲೆಂಟ್ ಆಗಿದ್ದರೂ, ನೀವು ಸೌಮ್ಯವಾಗಿದ್ದರೂ ಸ್ವಲ್ಪ ರೌದ್ರಪಡಿಸುವಂತಹ ಪರಿಸ್ಥಿತಿ, ರೌದ್ರಪಡಿಸ್ತಕ್ಕಂಥ ಜನ ನಿಮ್ಮ ಪರಿಸರದಲ್ಲಿ ಇರ್ತಾರೆ. ಅವರು ಆಡುವ ಮಾತು ಒಂದಷ್ಟು ಕೆರಳಿಸುತ್ತೆ, ಸಮಸ್ಯೆ ತರುತ್ತೆ, ಬೇಡವಾದಂಥದ್ದನ್ನು ತಲೆಗೆ ಹಾಕ್ಕೊಳ್ಳುವಂಥ ರೀತಿ ಎದುರಾಗುತ್ತೆ. ಆದರೂ ತಲೆ ಬಗ್ಸಿ ನಡಿಬೇಕು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಬೇಡವಾದಂತಹ ವ್ಯಾಜ್ಯಗಳಿಗೆ ಹೋಗದಿರ ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಸಾಧ್ಯವಾದಷ್ಟು ಆಧ್ಯಾತ್ಮಿಕದ ಕಡೆ ಒಂದಷ್ಟು ಒಲವನ್ನು ತೋರಿಸದ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕಡಲೆಕಾಳು, ಬೆಲ್ಲ ಅಥವಾ ಒಂದಿಷ್ಟು ಹಳದಿ ವಸ್ತ್ರ ಅಥವಾ ಹಳದಿ ಕಲರ್ ಹೂ ಇಂತಹದ್ದನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಒಂದು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಗಳಿದೆ. ಆ ಬದಲಾವಣೆಯ ಕಾಲವನ್ನು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಬೇಕು. ಆ ಅನುಗ್ರಹದಿಂದ ಮಾತ್ರ ಸಾಧ್ಯ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಕಾರ್ಯಗಳಾದರೂ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭ ಸಿಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಇವತ್ತಿನ ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಇಷ್ಟು ಹಣ್ಣು ಹಂಪಲು ಕೊಟ್ಟು ಅಥವಾ ನೂತನವಾದಂತಹ ವಸ್ತ್ರದಾನ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಟಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಎಂದುಕೊಂಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನೀವು ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಳಗಾವಿಯಿಂದ ಗುರುಜಿ. ಬೆಳಗಾವಿಯಿಂದ. ಅಮ್ಮ, ತಮ್ಮ ಹೆಸರು? ಐಶ್ವರ್ಯ ಗುರುಜಿ. ಐಶ್ವರ್ಯ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಂದು ಅಬ್ರಾಡ್ ಸ್ಟಡೀಸ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾನು MSc ಕಂಪ್ಲೀಟ್ ಮಾಡೀನಿ ಗುರುಜಿ. ಇವಾಗ ಇದು PhD ಗಂತ ಅಬ್ರಾಡ್ ಟ್ರೈ ಮಾಡ್ತಿದ್ದೀನಿ ಗುರುಜಿ. ಒಂದು 6 months ಆಯ್ತು ಗುರುಜಿ ಟ್ರೈ ಮಾಡಕತ್ತು. ಆಗುತ್ತೆ ಅಂತ ಕೇಳಬೇಕಿತ್ತು. ಇನ್ನು 2 ತಿಂಗಳಲ್ಲಿ ನಿಂಗೊಂದು ಒಳ್ಳೆ ಗುಡ್ ನ್ಯೂಸ್ ಇದೆ. ಇನ್ನು ಕರೆಕ್ಟಾಗಿ 2 ತಿಂಗಳಿಗೆ ನೀನು ಒಳ್ಳೆ ಗುಡ್ ನ್ಯೂಸಿಂದ ಪುನಃ ನಿನ್ನನ್ನು ಕರೆ ಮಾಡಿ ಹೇಳ್ಬೋದು, ಸ್ವೀಟ್ ಕಳಿಸ್ಬೋದು. ನಿನ್ನ ಆಸೆಯನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ನಿನ್ನ ಮನಸ್ಸಲ್ಲಿರ್ತಕ್ಕಂತಹ ಏನು ಸಂಕಲ್ಪ ಇದೆಯೋ ಆ ಸಂಕಲ್ಪವನ್ನು ಗಟ್ಟಿ ಮಾಡಿಕೊಳ್ಳುವಂಥ ಕಾಲ. ಆದರೆ ಈ ತಿಂಗಳ ಎಂಡಲ್ಲಾಗಲಿ ಅಥವಾ ನಾಳೆ ಬರ್ತಕ್ಕಂತಹ ಪಕ್ಷ ಮಾಸದ ಅಮಾವಾಸ್ಯೆ ಏನಿದೆ, ಮಹಾಲಯ ಅಮಾವಾಸ್ಯೆ, ಅವತ್ತಿನ ದಿವಸ ಮಾತ್ರ ಯಾರೊಬ್ಬರೊಂದಿಗೂ ಮಾತಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ಈ ಬರುವ ಅಮಾವಾಸ್ಯೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿ ಸ್ವಲ್ಪ ಸಮಸ್ಯೆಗಳೆಂಬತಕ್ಕಂಥದ್ದು ಎದುರಾಗುತ್ತೆ. ಅಮಾವಾಸ್ಯೆಯಿಂದ 5 ದಿವಸ ಸ್ವಲ್ಪ ಜಾಗೃತರಾಗಿರ್ಬೇಕು ನೀನು. ಅಮಾವಾಸ್ಯೆಯಿಂದ 5 ದಿನ, ಅಮಾವಾಸ್ಯೆ ಆದ ನಂತರ ಬರ್ತಕ್ಕಂಥ ಮುಂದಿನ 5 ದಿನಗಳು ಸ್ವಲ್ಪ ಜಾಗೃತರಾಗಿದ್ದರೆ ಇರ್ತಕ್ಕಂಥ ಯಾವುದೇ ತೊಂದರೆಗಳಾದರೂ ಅಲ್ಲಿಂದಲ್ಲೇ ದೂರ ಆಗುತ್ತೆ. ಹಾಗೆ ವಿದ್ಯಾಭ್ಯಾಸದ ಬಗ್ಗೆ ನೀನೇನು ಚಿಂತನೆ ಮಾಡ್ತಿದೆಯೋ ಅದನ್ನು ಪರಿಪೂರ್ತಿ ಮಾಡ್ತೀಯ, ಆಗುತ್ತೆ. ನಿನಗಂತ ಯೋಗ ಫಲ ಇದೆ, ಧೈರ್ಯವಾಗಿರಮ್ಮ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಗುರುಜಿ ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರು ಹೆಸರು ಬೇಡ ಗುರುಜಿ. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ. ಖುಷಿ ಆಗ್ತದೆ ಗುರುಜಿ, ನಿಮ್ಮ ಕಾರ್ಯಕ್ರಮ ದಿನ ನೋಡ್ತೀನಿ ಗುರುಜಿ ನಾನು. ಗುರುಜಿ, ಸ್ವಲ್ಪ ಸಮಸ್ಯೆ, ಮಗನ ಬಗ್ಗೆ ನನ್ನ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಹೇಳಮ್ಮ, ಸ್ವಲ್ಪ ಜೋರಾಗಿ ಮಾತಾಡಬೇಕು. ಅದೇ ಗುರುಜಿ, ರಾತ್ರಿ ನೈಟ್ ಆದ್ರೆ ನಿದ್ದೆ ಬರಲ್ಲ ಗುರುಜಿ. 4-5 ಸಲ ಹೆಸರಾಕದ್ ಗುರುಜಿ ನಿಮಗೆ. ಪದೇ ಒಂಥರ ಭಯ ಆಗೋದು, ಬುಗುಲಾಗೋದು, ಹೆಸರಾಗೋದು, ನಿದ್ದೆನೆ ಬರಲ್ಲ. ಏನೋ ಒಂಥರ ಆಲೋಚನೆ ಬರುತ್ತೆ ಗುರುಜಿ. ಮತ್ತೆ ನಮ್ಮ ಮಗನ ಬಗ್ಗೆ ಗುರುಜಿ, ಒಂದು ವರ್ಷ ಆಗ್ತಾ ಬಂತು ಗುರುಜಿ. ಅವ್ನಿಗೆ ಪದೇ ನೆಗಡಿ ಬರುತ್ತೆ ಗುರುಜಿ. ಫುಲ್ ಮೂಗು ಕಟ್ಟಿಗೆ ಹಾಕತ್ ಗುರುಜಿ. ಎಷ್ಟು ವಯಸ್ಸು? ಆಮೇಲೆ ಜ್ವರ ಬರೋದು,
ಪದೇ ಪದೇ ಹಂಗೆ ಆಕತ್ತೆ. 1 ವರ್ಷ ಆಗ್ತಾ ಬಂತು ಗುರುಜಿ. ತೋರಿಸಿವ ಟೈಫಾಯ್ಡ್ ಅಂತ ಬಂತು ಗುರುಜಿ. ತಾಯಿ ನಾನು ಹೇಳೋದು ಕೇಳಿಸ್ಕೊಮ್ಮ. ಆತನಿಗೆ ಎಷ್ಟು ವಯಸ್ಸು? ಅವನಿಗೀಗ 13-14 ವರ್ಷ ಆಯ್ತು ಗುರುಜಿ. 14 ವರ್ಷ. ಈಗ ಡಾಕ್ಟ್ರು ಟೈಫಾಯ್ಡ್ ಅಂತ ಹೇಳ್ತಾ ಇದ್ದಾರಾ? ಇವಾಗ ಚೆಕ್ ಮಾಡಿದ್ವಿ ಗುರುಜಿ. ಈಗ ಒಂದು 4 ದಿನ ಆಯ್ತು ಗುರುಜಿ. ಟೈಫಾಯ್ಡ್ ಅಂತ ಬರ್ತಾ. ಅದಕ್ಕಿಂತ ಮುಂಚೆಯಿಂದ ಬರೀ ಪದೇ ಪದೇ 1 ವಾರ ಬೇಸಿದ್ರೆ 1 ವಾರ ಬೇಸಿದ್ರೆ ಗುರುಜಿ. ಈಗ ಒಂದು ಕೆಲಸ ಮಾಡಮ್ಮ, ಈಗ ಟೈಫಾಯ್ಡ್ ಅಂತ ಇರೋದ್ರಿಂದ ಅದಕ್ಕೆ ಸಂಬಂಧಪಡ್ತಕ್ಕಂಥ ಔಷಧೋಪಚಾರಗಳನ್ನು ಸರಿಯಾದ ರೀತಿ ಕೊಟ್ಟು ಅವನ್ನ ಜಾಗ್ರತೆಯಿಂದ ನೋಡ್ಕೊ. ಅದು ಟೈಫಾಯ್ಡ್ ಎಲ್ಲ ಗುಣ ಆಗಿ ಒಂದು ಹಂತಕ್ಕೆ ರೆಡಿ ಆದರೆ ಹಿಂದಲೇ ಅವನು ಸರಿ ಹೋಗ್ತಾನೆ. ಅದಾದಮೇಲೆ ಒಂದು ಕೆಲಸ ಮಾಡು, ಕರೆಕ್ಟಾಗಿ ಒಂದು 15 ದಿವಸ ಒಂದು ಪಕ್ಷ ರಾತ್ರಿ ಹೊತ್ತು 1 ಲೋಟ ಹಾಲಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕು. ಹಾಲಿಗೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ ರಾತ್ರಿ ಹೊತ್ತು ಹಾಲು ಕುಡಿಯಲಿಕ್ಕೆ ಕೊಡು. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ 1 ಚಿಟಿಕೆ ಕಡಲೆಕಾಳು, 1 ಚಿಟಿಕೆ ಉದ್ದಿನಬೇಳೆ ಎರಡೂ ಸಹಿತ ಅವನ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕು. ಈ ಪ್ರಕಾರ ಮಾಡ್ತಾ ಬಂದರೆ ಅವನಲ್ಲಿ ತುಂಬ ಬದಲಾವಣೆ ಕಾಣುತ್ತೆ. ಆದರೆ ಅದಕ್ಕೂ ಮುನ್ನ ಟೈಫಾಯ್ಡ್ಗೆ ಔಷಧಿ ತಗೋಬೇಕು. ಅದೇ ತಗೊಂತೀವಿ ಗುರುಜಿ. ಸ್ವಲ್ಪ ಮಾತಾಡ್ರಿ ಗುರುಜಿ. ಅವ್ನು ತರತರಂದಿಗೆ ಹೀಗಿದೆ. ಕೊಡಮ್ಮ. ಗುರುಜಿ ಕೊಡು. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನು ಓದ್ತಾ ಇದೆಯಾ? 9th. ಚೆನ್ನಾಗಿ ಓದಬೇಕು ನೀನು. ಆಯ್ತು ಗುರುಜಿ. ವಿದ್ಯಾಭ್ಯಾಸದಲ್ಲಿ ಯಾವತ್ತೂ ನೀನು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ವಿದ್ಯಾಭ್ಯಾಸವನ್ನು ಪರಿಪೂರ್ತಿ ಮಾಡ್ಕೋ. 9th SLC ಇದೆಲ್ಲ ನೀನು ಪ್ರಮುಖ ಘಟ್ಟಗಳು. ಇಲ್ಲಿ ನೀನು ಚೆನ್ನಾಗಿ ಓದಬೇಕು. ವಿದ್ಯಾಭ್ಯಾಸ ಓದುವಾಗ ಅಕಸ್ಮಾತ್ ನಿನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾಯಿದೆ ಅಂತ ಹೇಳ್ತಿದಾರಮ್ಮ. ಆರೋಗ್ಯದಲ್ಲಿ ಏನೇ ವ್ಯತ್ಯಾಸ ಆದರೂ ಆರೋಗ್ಯದ ಪಾಡಿಗೆ ಆರೋಗ್ಯ. ವಿದ್ಯಾಭ್ಯಾಸದಲ್ಲಿ ಮಾತ್ರ ನೀನು ಎಲ್ಲೂ ತಲೆ ಕೆಡಿಸ್ಕೋಬಾರ್ದು. ಶಾಲೆಯಲ್ಲಿ ನಿನ್ನ ಫ್ರೆಂಡ್ಸ್ ಹತ್ರ ಆದರೂ ಸಹಿತ ನೀನು ನೋಟ್ಸ್ ತರಿಸ್ಕೊಂಡು ನೀನು ಚೆನ್ನಾಗಿ ಓದೋದ್ರ ಕಡೆ ಅಭ್ಯಾಸ ಮಾಡು. ನಿನ್ನ ಸ್ವರದಲ್ಲಿ ವಿದ್ಯಾವಂತನಾಗುವಂಥ ಲಕ್ಷಣಗಳಿದೆ. ನಿನ್ನ ಸ್ವರತರಂಗ ಪ್ರಕಾರ ನೀನು ಅಭಿವೃದ್ಧಿ ಆಗ್ತೀಯಾ, ಚೆನ್ನಾಗಿ ಓದ್ತೀಯಾ. ಇನ್ನಷ್ಟು ಓದೋದಕ್ಕೂ ನೀನು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಮಾಡ್ಕೋಬೇಕು. ಒಳ್ಳೆಯದಾಗಲಿ ಮಗು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿಯವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಶುಭ ಶುಕ್ರವಾರ. ಇವತ್ತು ರಾಹುಕಾಲದಲ್ಲಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಮನೆ ದೇವರ ಆರಾಧನೆ ಮಾಡ್ತಾ, ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ದೇವರ ಸಾನ್ನಿಧ್ಯದಲ್ಲಿ ದೀಪ ಅಥವಾ ತುಳಸಿ ಗಿಡದ ಒಂದು ದೀಪ, ಎಲ್ಲಿ ಹಚ್ಚ ಹಸಿರಿದೆಯೋ ಹಸಿರಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಒಂದಷ್ಟು ಬೆಲ್ಲ ಅಥವಾ ಸಕ್ಕರೆ ಇಂತಹದ್ದನ್ನು ಅಲ್ಲಿರ್ತಕ್ಕಂಥ ಇರುವೆಗಳಿಗೆ ಹಾಕೋದ್ರಿಂದ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳ ಜೀವನ ಅಮೋಘವಾಗಿರುತ್ತೆ. ಉದ್ಯೋಗಕ್ಕೆ ಬರ್ತಕ್ಕಂಥವರು ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕುಟುಂಬದಲ್ಲಿರ್ತಕ್ಕಂಥ ಸ್ತ್ರೀಯರು ಯಾವುದೇ ಕಲಹಗಳಿಲ್ದಿರ ನೆಮ್ಮದಿಯುತವಾಗಿರುವಂಥ ಲಕ್ಷಣ ಇದೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಸಣ್ಣ ಪುಟ್ಟ ಮಕ್ಕಳಲ್ಲಿ ಒಂದು ಬದಲಾವಣೆ ಇದೆ. ಒಂದು ಸಂತೋಷ ಸಂಭ್ರಮ ಅಂತಕ್ಕಂಥದ್ದಿದೆ. ಅದರಲ್ಲೂ 4 ರಿಂದ 6 ಗಂಟೆ 20 ನಿಮಿಷದವರೆಗೂ ಒಂದು ಅಪರೂಪವಾಗಿರ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥದ್ದು, ಒಳ್ಳೆಯ ಒಂದು ಸದ್ಗುಣ ಇರತಕ್ಕಂಥ ಆತ್ಮೀಯರು, ಸ್ನೇಹಿತರು, ಹೊಸದಾಗಿ ಸ್ನೇಹ ಬೆಳೆಸುವಂಥದ್ದು, ಇಂತೆಲ್ಲ ಅದೃಷ್ಟ ಫಲ ಇವತ್ತು ತುಲಾರಾಶಿಯವರಿಗಿದೆ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರ ಮುಖದ ವರ್ಚಸ್ಸು ಮಾತ್ರ ಇವತ್ತು ನಿಮಗೆ ಅರಿವಾಗದಂಥ ರೀತಿ ನಿಮ್ಮ ಮುಖದ ವರ್ಚಸ್ಸಿಗಾಗಿ ಭಾಳಷ್ಟು ಶ್ರಮಿಸ್ತೀರಿ. ಒಂದಲ್ಲ ಒಂಥರ ಆಲೋಚನೆಗಳು ಶುರುವಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು ನಿಜ, ಹಾಗಂತ ಭಯಪಡಬೇಕಾದ್ದಿಲ್ಲ. ಆದರೆ ನಿಮ್ಮನ್ನು ಅಂಜಿಕೆ ಎಂಬತಕ್ಕಂಥದ್ದು ತುಂಬ ಬಾಧಿಸ್ತಾ ಹೋಗುತ್ತೆ. ಅದರಲ್ಲೂ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರು ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೆ ಮೊದಲು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಒಂದಷ್ಟು ಮಾತುಕತೆ ಮಾಡಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬದಲಾವಣೆ ಒಳ್ಳೆಯದು. ಅದರಲ್ಲಿ ಉದ್ಯೋಗ ಬದಲಾವಣೆ ಮಾಡ್ಕೋಬೇಕು, ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು, ಇರ್ತಕ್ಕಂಥ ವ್ಯವಹಾರಕ್ಕೆ ಮತ್ತಷ್ಟು ಹಣಕಾಸಿನ ಹೂಡಿಕೆ ಮಾಡಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅನ್ನೋವ್ರಿಗೂ ಸಹಿತ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಒಂದಷ್ಟು ಜೋಪಾನವಾಗಿದ್ದರೆ ಮಾತ್ರ ಅದರ ಫಲಾಫಲಗಳು ಸಾಕಷ್ಟು ಎದುರಾಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದರೂ ತುಲಾರಾಶಿಯವರು ಇವತ್ತು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿ ಇದೆ. ಹಾಗಂತ ಎಲ್ಲೂ ಸಹಿತ ಬೇಜವಾಬ್ದಾರಿತನವನ್ನು ನಡ್ಕೊಳ್ಳೋಕ್ಕಾಗೋದಿಲ್ಲ. ದೇವರು ಕೊಟ್ಟಾಗ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಹಾಗೆ ಕೊಟ್ಟಾಗ ಕೆಲವಷ್ಟು ಸುಖ ಸಂತೋಷಗಳನ್ನು ತಾವು ಸ್ವೀಕರಿಸಬೇಕು. ಏನೇ ಕೆಲಸ ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳನ್ನು ಸರಿಯಾದ ಕ್ರಮಬದ್ಧವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಮಟ್ಟಿಗೆ ಸಮಸ್ಯೆನೂ ಇದೆ, ಒಂದಷ್ಟು ತೊಂದರೆಗಳು ಇದೆ.
ಆ ತೊಂದರೆಗಳಿಂದ ಮುಕ್ತರಾಗಿ ಒಂದಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. 21 ಗರಿಕೆಯನ್ನು ತಂದು ಶ್ರೀಗಂಧ ಅಥವಾ ಅರಿಶಿಣದಲ್ಲಿ ಗಂಧವನ್ನು ಅದ್ದುಕೊಂಡು ಆ ಗರಿಕೆಯನ್ನು ಅದ್ದುಕೊಂಡು ಗರಿಕೆಯನ್ನು ಗಣಪತಿಯ ಪಾದದ ಮೇಲೆ ಇಡ್ತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನು ತಾವು ಪಠನೆ ಮಾಡಿದ್ದೆ ಆದರೆ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಇದರ ಮಧ್ಯದಲ್ಲಿ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2:45 2ರಿಂದ 2 ಗಂಟೆ 45 ನಿಮಿಷ ಆ 45 ನಿಮಿಷಗಳ ಕಾಲ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಸಮಾಧಾನವಾಗಿರಿ. ಆಗಷ್ಟೇ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕಲ್ಲ, ಆ ಬದಲಾವಣೆ ತಂದುಕೊಳ್ಳೋ ಕಾಲ ಅಂದರೂ ಅದು ತಪ್ಪಲ್ಲ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಮಂದಗತಿಯಲ್ಲಿ ಸಾಗುವಂಥ ಪರಿಸ್ಥಿತಿ, ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ಪರಿಸ್ಥಿತಿ, ವ್ಯವಹಾರಗಳಲ್ಲಿ ಏನೋ ಒಂಥರ ಅಡ್ಡಿ ಆತಂಕಗಳು ತುಂಬಿ ತುಳುಕ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧನುರಾಶಿಯಲ್ಲಿರ್ತಕ್ಕಂಥವ್ರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ದರಿಂದ ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಒಂದಷ್ಟು ಬೆನ್ನೋವಾಗಲಿ ಮೊಣಕಾಲು ನೋವಾಗಲಿ ಬರ್ತಕ್ಕಂಥ ಸಾಂದ್ರತೆ ಇರ್ಬೋದು. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಮಧ್ಯಾಹ್ನ 1 ಗಂಟೆ ನಂತರ ತಾವು ಅಂದುಕೊಂಡಾಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಮಾತ್ರ ಅಧಿಕವಾದಂತಹ ಲಾಭ ತಂದುಕೊಳ್ಳುವಂಥ ಅದೃಷ್ಟ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಹಾಗಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಕಾಗದ ಪತ್ರಗಳಾಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಲಿಕ್ಕೆ ಮುಂದಾದರೂ ಭಗವಂತನ ಕೃಪಾಕಟಾಕ್ಷದಿಂದ ಅಧಿಕವಾದಂಥ ಲಾಭವನ್ನು ಈಸಿಯಾಗಿ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಗಳೂರು. ಮಂಗಳೂರಿಗೆ. ಅಮ್ಮ, ತಮ್ಮ ಹೆಸರು? ಹೆಸರು ಬೇಡ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ 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 ಮಾತಾಡಿ ತಾಯಿ. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ತಾಯಿ, ಹೇಳಮ್ಮ. ಇಲ್ಲ ಸರ್, ನಮ್ಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರ್ತದೆ. ಮತ್ತೆ ನಮ್ದೊಂದು ಮನೆ ಆಗ್ಬೇಕಂತ ಪ್ರಯತ್ನ ಪಡ್ತಾ ಇದ್ದೇವೆ, ಏನು ಕೆಲಸಗಳು ಆಗುದಿಲ್ಲ, ತುಂಬಾ ಕಷ್ಟವೇ ಬರ್ತಾ ಇರ್ತದೆ. ಏನಂತ ನಿಮ್ಮ ಮನೆ ದೇವರ ಹೆಸರು ಹೇಳಿ. ನಮ್ ಗಂಡನ ಮನೇಲಿ ಶನೀಶ್ವರ. ಹಾಂ ಹಾಂ. ಇಷ್ಟ ದೇವರು ಕಟೀಲು ದುರ್ಗಾಪರಮೇಶ್ವರಿ. ಕಟೀಲು ದುರ್ಗಾ ಪರಮೇಶ್ವರಿ. ಆಗಲಿಮ್ಮ, ಒಳ್ಳೆಯದಾಗಲಿ. ನೀವೊಂದು ಕೆಲಸ ಮಾಡಿ, ಕರೆಕ್ಟಾಗಿ ಒಂದು 18 ದಿವಸ ಪ್ರತಿ ದಿವಸ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡಿ, ಹತ್ತಿರದಲ್ಲಿ ಯಾವುದಾದ್ರು ಒಂದು ಬೇವಿನ ವೃಕ್ಷದ ಹತ್ತಿರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ. ಒಂದು ಕಡೆ ನಿಮ್ಮ ಆರೋಗ್ಯ, ಮತ್ತೊಂದು ಕಡೆ ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ಎರಡೂ ಕಾರ್ಯಗಳನ್ನು ಈಸಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ 18 ಆದಮೇಲೆ 19ನೇ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಸಮುದ್ರಗಳು ಬೇಕಾದಷ್ಟಿದೆ. ಉಡುಪಿ ಮಂಗಳೂರು ಅಂದರೆ ಸಮುದ್ರ, ಅದು ಪರಶುರಾಮ ಕ್ಷೇತ್ರ. ಒಮ್ಮೆ ಸಮುದ್ರ ಸ್ನಾನ ಮಾಡಿ ಒಂದು ಶಿವಾಲಯಕ್ಕೆ ಹೋಗಿ ಒಂದು ರುದ್ರಾಭಿಷೇಕನೋ ಅಥವಾ ಶಿವಾಲಯದಲ್ಲಿ ಒಂದಿಷ್ಟು ಗೋಕ್ಷೀರ ಹಾಲನ್ನು ಕೊಟ್ಟು ಪ್ರಾರ್ಥನೆ ಮಾಡುವಂಥದ್ದು, ಈ ಕೆಲಸವನ್ನು ಮಾಡಿ. ಇದರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದ್ರ ಭಾಗದಲ್ಲಿ ಗುರುಜಿಯವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಮ್ಮ ಉಡುಗೆ ತೊಡುಗೆಗಳು, ತಾವು ಮಾಡುವಂಥ ಕೆಲಸ, ತಮ್ಮ ವೃತ್ತಿ ಧರ್ಮ ಏನೋ ಒಂದು ಹೊಸತನವನ್ನು ಕಾಣ್ತಕ್ಕಂಥದ್ದು, ಹೊಸ ಬದುಕಿನಡಿ ನಡೀತಕ್ಕಂಥದ್ದು, ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತಕ್ಕಂಥದ್ದು. ಫಲಾಫಲಗಳಲ್ಲಿ ಭಗವಂತ ಕೊಟ್ಟರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಆದರೆ ಭಗವತ್ ಸಂಕಲ್ಪ, ಭಗವಂತ ಕೊಡತಕ್ಕಂಥದ್ದನ್ನು ಅಥವಾ ಕೊಟ್ಟಿರ್ತಕ್ಕಂಥದ್ದನ್ನು ಹೇಗೆ ಅದನ್ನು ಸದ್ವಿನಿಯೋಗಪಡಿಸ್ಕೋಬೇಕು ಎಂಬತಕ್ಕಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 2:20ರಿಂದ 4:15 ಸ್ವಲ್ಪ ಜಾಗೃತರಾಗಿದ್ದು ಒಳ್ಳೆ ಕೆಲಸಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡಬಹುದಾದಂಥ ಒಳ್ಳೆ ಅದ್ಭುತವಾದಂಥ ಕಾಯಕದಲ್ಲಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳಲ್ಲಿ ಅದೃಷ್ಟವನ್ನು ತಂದುಕೊಳ್ತೀರಿ. ಹಾಗೆ ಇವತ್ತು ಇಷ್ಟಾರ್ಥ ಸಿದ್ಧಿಗಾಗಿ ಸಕಲ ವಿಧವಾದಂತಹ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಮಹಾಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಮಕರ ರಾಶಿಯವರು ಲಾಭವನ್ನೇ ಗಳಿಸ್ತೀರಿ.
ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಥವಾ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ, ದೇವಿಯ ಆರಾಧನೆ ಜೊತೆಗೆ ಮಾಡುವಂತಹ ಕಾಯಕವನ್ನು ಜವಾಬ್ದಾರಿಯುತವಾಗಿ ನಡೆಸ್ತಕ್ಕಂಥದ್ದು, ಫಲಾಫಲಗಳಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತಕ್ಕಂಥದ್ದು, ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರತಕ್ಕಂಥದ್ದು ಎಲ್ಲವೂ ಸಹಿತ ವಿಶೇಷವೇ. ಆದರೆ ಒಂದಷ್ಟು ಕಾಲ ಮಾತ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಮಾನಸಿಕವಾದಂತಹ ಒತ್ತಡ ಆಗ್ಬೋದು, ಒಂದಷ್ಟು ಭಯಭೀತರಾಗುವಂಥ ಸಾಂದ್ರತೆಗಳಿರಬಹುದು, ಅಥವಾ ಯಾರಾದರೂ ಒಬ್ಬರು ನಮಗೆ ಆಗದಿರತಕ್ಕಂಥವ್ರು ಅಥವಾ ಆಗದಿರತಕ್ಕಂಥವ್ರಾದರೂ ಸರಿಯೇ, ಅಥವಾ ನಮ್ಮನ್ನು ನೋಡಿ ಬೇರೆ ಥರ ತಿಳ್ಕೊಳ್ತಕ್ಕಂಥವ್ರಿಗೂ, ಅಥವಾ ನಾವು ಮಾಡುವಂಥ ಕೆಲಸ ಮತ್ತೊಬ್ಬರಿಗೆ ಇಷ್ಟವಿಲ್ಲದಿರ ಇರತಕ್ಕಂಥ ಪರಿಸ್ಥಿತಿ ಆಗುವಂಥದ್ದು, ಹೀಗೆ ಹಲವಾರು ವಿಭಿನ್ನವಾಗಿರತಕ್ಕಂಥ ಪರಿಸ್ಥಿತಿಗಳು ಶನಿಯ ದೃಷ್ಟಿಕೋನದಿಂದ ಇವೆಲ್ಲವೂ ಸಾಧ್ಯ. ಆದರೆ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ವಿಚಾರಗಳು ತಿಳ್ಕೊಳ್ಬೇಕಾಗಿದೆ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತಾಳ್ಮೆ ಸಮಾಧಾನದಿಂದ ಮಾತ್ರ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದರ ಮಧ್ಯದಲ್ಲಿ ಕುಲದೇವರ ಪ್ರಾರ್ಥನೆ ಅಥವಾ ನಿಮ್ಮ ಮಾತಾಪಿತೃಗಳ ಆಶೀರ್ವಾದ, ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥ ಕಾಯಕದಲ್ಲಿ ಮುಂದಾದರೂ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚಂದ್ರ ಯೋಗ ಚೆನ್ನಾಗಿದೆ, ಗುರು ಚೆನ್ನಾಗಿದ್ದಾನೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ಲಾಭವನ್ನು ಅಧಿಕವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ. ಗರ್ಜನೆ ಬೇಡ, ಸಾಂತ್ವನ ಇರಬೇಕು, ಸಮಾಧಾನ ಇರಬೇಕು, ತೃಪ್ತಿ ಇರಬೇಕು. ಜೊತೆಗೆ ತಾವು ಧರಿಸುವಂಥ ವಸ್ತ್ರ ಸಾಧ್ಯವಾದಷ್ಟು ಯಾವುದೇ ಬಣ್ಣದ್ದಿದ್ರೂ, ಒಂದು ಅಂಗೈಯಗಲ ಕರ್ಚೀಫ್ ಆದರೂ ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ಬರೀ ಹಣೆಯಲ್ಲಿ ಇರ್ತಕ್ಕಂಥದ್ದು ಸಮಂಜಸ ಅಲ್ಲ. ಒಂದಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಇನ್ನಷ್ಟು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ ರೀ ಅಜ್ಜಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗ್ಲಿಂದ ರೀ. ಗದಗಲಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಸುಜಾತ ಅಂತ. ಸುಜಾತ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ ರೀ ಗುರು. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀರಿ ಅಜ್ಜಾರ, ನೀವು ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀರಮ್ಮ. ಹೇಳಿ ತಾಯಿ. ನಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕಾಗಿತ್ತು ರೀ ಅಜ್ಜಾರ. ಹೇಳಮ್ಮ, ಏನು ಸಮಸ್ಯೆ ಆಗ್ತಾ ಇದೆ ತಾಯಿ? ಏನಿಲ್ಲ, ಒಟ್ಟು ಪದೇ ಒಟ್ಟು ಹಂಗ ಆರೋಗ್ಯ ಇದಾಗತ್ರಿ. ಒಂಚೂರು ಆಹಾರದಲ್ಲಿ ಆಹಾರ ಪದ್ಧತಿಗಳನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಈ ಥರ ಮೇಲಿಂದ ಮೇಲೆ ಆರೋಗ್ಯ ಕೆಡ್ತಾ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 11 ದಿವಸ ಬೆಳಿಗ್ಗೆ ಹೊತ್ತು ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮನೆ ಮುಂದೆ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹತ್ತಿರದಲ್ಲಿ ಯಾವುದೋ ಒಂದು ಶಿವಾಲಯಕ್ಕೆ ಹೋಗಿ ಒಂದು ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿಸ್ಕೊಂಬನ್ನಿ. ಬಿಲ್ಪತ್ರೆಯಿಂದ ಅರ್ಚನೆ ಮಾಡಿಸ್ಕೊಂಡು ಒಂದು ಪ್ರಾರ್ಥನೆ ಮಾಡಿದ್ರೂ ಸಾಕಷ್ಟು ಬದಲಾವಣೆ ಆಗುತ್ತೆ. ಹಾಗೆ ಆರೋಗ್ಯದಲ್ಲಿ ಪ್ರಾರಂಭಿಕವಾಗಿ ಬರ್ತಕ್ಕಂಥದ್ದನ್ನು ಆಗಿಂದಾಗಲೇ ಸರಿಪಡಿಸ್ಕೋಬೇಕು. ಇಲ್ಲಾಂದರೆ ಅದು ಬೆಳೀತಾ ಹೆಮ್ಮರ ಆಗಿಬಿಡುತ್ತೆ. ಆದರೂ ನಿಮ್ಮ ಸ್ವರದಲ್ಲಿ ಅಂತಹ ಭಯಪಡಬೇಕಾದ್ದೇನಿಲ್ಲ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಾವು ಬೆಳಗಾಂದಿಂದ ಕರೆ ಮಾಡ್ತಾ ಇದ್ದೀರಿ ಗುರುಜಿ. ಬೆಳಗಾಂನಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಬಸಲಿಂಗವ ಪಾಟೀಲ್ ಅಂತ ಗುರುಜಿ. ಆಯ್ತು ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಆನಂದ್ ಗುರುಜಿ ಸರ್ ಕಡೆ ಫೋನ್ ಕೊಡಿ ಗುರುಜಿ. ನಾನೇಮ್ಮ ಮಾತಾಡ್ತಾ ಇದ್ದೀನಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಗುರುಜಿ, ನಿಮ್ಮ ಆಶ್ರಮಕ್ಕೆ ಬಂದಿದ್ವು ಗುರುಜಿ. ಹೌದಾ? ಶ್ರೀನಿವಾಸ್ ಶರ್ಮಾ ಅವ್ರಿಗೆ ಭೇಟಿಯಾಗಿ ನಾವು ಅವ್ರದ್ದು ಆಶ್ರಮ ತಗೊಂಡ್ ಬಂದಿದ್ವಿ ಗುರುಜಿ. ಒಳ್ಳೇದಾಗ್ಲಿ. ಏನಂದ್ರ ಗುರುಜಿ, ಮಗನ ಸಮಸ್ಯೆ ಐತಿ ಗುರುಜಿ. ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಗುರುಜಿ. ಅವನು ಟಿಪ್ಪರ್ ಓಡಿಸ್ತೀನಿ, ನನಗ್ ಟಿಪ್ಪರ್ ಬೇಕು, ನಾ ಅದ ಸುಧಾರಿಸ್ತೀನಿ. ಆಮೇಲೆ ದೋಸ್ತರ ಮೇಲೆ ಕೂಡ ಎಲ್ಲ ಹಿಂಗ್ ಡ್ರಿಂಕ್ಸ್ ಮಾಡೋದು. ಮದ್ವಿ ಮಾಡ್ಕೊಂಡ್ರನ್ ಗುರುಜಿ, ಲವ್ ಮ್ಯಾರೇಜ್ ಮಾಡಿ 2 ಮಕ್ಳು ಅದಾವ ಗುರುಜಿ. ಆದ್ರ ಇದ್ರ ಮುಂದ್ ಸುಧಾರಾಗ್ತಾನೋ ಇಲ್ಲೋ ಗುರುಜಿ, ನನಗ ಅದಷ್ಟ ಬೇಕ್ರಿ. ಅವ್ರು ಕುಡಿಯೋದ್ ಬಿಡ್ಬೇಕ್ರಿ. ಅವ್ನ ಹೆಂಡತಿ ಮಕ್ಕಳ ಅಂತ ಇಷ್ಟಿದ್ರ ಸಾಕು ಗುರುಜಿ, ನನಗೇನ್ ಬೇಕಾಗಿಲ್ಲ ಗುರುಜಿ.
ಇಲ್ಲಮ್ಮ, ಇಂತಹ ಪರಿಸ್ಥಿತಿ ಇದ್ದಾಗ ಸಾಧ್ಯವಾದಷ್ಟು ಅವನ ಕುಡಿತದ ಚಟವನ್ನು ಬಿಡಿಸ್ಲಿಕ್ಕೆ ಆತನ ಹೆಂಡತಿನೂ ಅದರ ಬಗ್ಗೆ ಕೇರ್ ತೊಗೋಬೇಕು, ನೀವೂ ಕೇರ್ ತೊಗೋಬೇಕು. ಅವನ್ನ ಫಸ್ಟ್ ಒಬ್ಬ ಮನುಷ್ಯನ ಮಾಡಬೇಕು. ಅವನೊಬ್ಬ ಮನುಷ್ಯನ ಆದರೆ ಅವನು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚು ಅವನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಟಿಪ್ಪರ್ ಓಡಿಸೋದಕ್ಕೆ ಫಸ್ಟು ಈ ಕುಡಿತದ ಚಟದಿಂದ, ಕುಡಿತದ ಮಧ್ಯದಲ್ಲಿ ಯಾವತ್ತೋ ಟಿಪ್ಪರ್ ಮೇಲೆ ಕೂತ್ಕೊಂಡು ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದರೆ ಅವನಿಂದ ಇನ್ನೊಬ್ಬರ ಜೀವನಕ್ಕೂ ತೊಂದರೆ, ಇವನಿಗೂ ಜೀವನಕ್ಕೆ ತೊಂದರೆ. ಸಾಲದಕ್ಕೆ 2 ಮಕ್ಕಳು ಅಂತ ಬೇರೆ ಹೇಳ್ತಾ ಇದ್ದೀರಿ. 2 ಮಕ್ಕಳಾದ್ಮೇಲೆ ಅವನ ಜೀವನ, ಅವನ ಬದುಕನ್ನು ನಾವು ನೋಡ್ಕೋಬೇಕಲ್ವಮ್ಮ. ಹಾ ಗುರುಜಿ, ಅದಕ್ಕೆ ಅದೇ ತಪ್ಪು ಅಂತ ನಾ ಹೇಳಿದ್ರು ಅವ್ನ್ ಕೇಳ್ತಾ ಇಲ್ಲ ಗುರುಜಿ. ಅದು ತಂದೆ ಖರೆ ಅಂತನ್ರಿ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಇದಕ್ಕೆ ಬಾಯಿ ಮಾತಲ್ಲಿ ಹೇಳೋದಕ್ಕಿನ್ನ ಅವನ ಸಂಪಾದನೆ ಇದೆಯಲ್ಲ, ಅವನು ಏನು ಸಂಪಾದನೆ ಮಾಡ್ತಿದ್ದಾನೆ, ಹೇಗೆ ಸಂಪಾದನೆ ಮಾಡ್ತಿದ್ದಾನೆ ಅನ್ನೋದನ್ನು ತಿಳ್ಕೊಂಡು ಅವನು ಸಂಪಾದನೆ ಕಡೆ ಒಂದಿಷ್ಟು ಕಡಿವಾಣ ಹಾಕಬೇಕು. ಜೊತೆಗೆ ನೀವು ಹೇಳೋದಕ್ಕಿನ್ನ ಆತನ ಹೆಂಡತಿ ಇದ್ದಾಳಲ್ಲಮ್ಮ, ಆಕೆಯಿಂದ ಭಾಳ ಬಲವಾಗಿ ಹೇಳಿಸ್ಬೇಕು. ಇಲ್ಲ ಅಂದರೆ ಸಂಸಾರ ಹಾಳಾಗುತ್ತೆ ಅಂತ. ಅವರು ಅವನ ಹೆಂಡತಿ ಏನಂತ ಗುರುಜಿ, ನೀ ಏನೇ ಬೇಕಾದ್ ಮಾಡು, ನೀ ನನಗೆ ದುಡ್ಡು ಬೇಕು ಅಂತ ಗುರುಜಿ. ಬರೀ ದುಡ್ಡೇ ಬೇಕು ಅಂದರೆ ಜೀವನಗಳು ಹಾಳಾಗೋಗುತ್ತಲ್ಲ, ಅದು ಲೆಕ್ಕ ಇಲ್ವಾ? ನಾಳೆ ದಿವಸ ಅದರಿಂದ ಏನಾದ್ರು ದೊಡ್ಡ ಅನಾಹುತ ಆದರೆ ಇವನಿಗಷ್ಟೇ ಅಲ್ಲ, ನಾಳೆ ಇವನು ಹಿಂದೆ ಮುಂದೆ ಓಡಾಡ್ತಕ್ಕಂಥ ಅವ್ರಿಗೂ ತೊಂದರೆನೇ ಅಲ್ವಾ ಅದು? ಕುಡಿತ ಅಂತಕ್ಕಂಥದ್ದು ಮೊದಲೇ ಡ್ರೈವಿಂಗ್ ಮಾಡ್ತಕ್ಕಂಥವ್ರು, ಯಾವುದು ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಕುಡಿತದ ಅಭ್ಯಾಸ ಮಾಡ್ಕೊಳ್ಳೋದೇ ಮಹಾಪರಾಧ. ಆದಷ್ಟು ಅವನ್ನ ಸರಿಪಡಿಸೋಕ್ಕೆ ಪ್ಲಾನ್ ಮಾಡಮ್ಮ. ಏನು ಅವ್ರ ನಕ್ಷತ್ರ ಏನಮ್ಮ, ಜನ್ಮ ನಕ್ಷತ್ರ ಏನು ಮಗಂದು? ಜನ್ಮ ನಕ್ಷತ್ರ ಅವನು ಮೇಷ ರಾಶಿ ಇದೆ ಗುರುಜಿ. ಅಶ್ವಿನಿ ನಕ್ಷತ್ರ ಗುರುಜಿ ಕೊಡಮ್ಮ. ಹಿಡಿದ ಆನಂದ್ ಪಟ್ನ ಮಾತಾಡ. ಮೇಷ ರಾಶಿ ಇದೆ ಗುರುಜಿ. ಇರ್ಲಿಪ್ಪ, ನಿನ್ನ ಪೂರ್ತಿ ಹೆಸರು ಹೇಳು. ಆನಂದ್ ಪಾಟೀಲ್. ನೋಡು ಆದಷ್ಟು, ಯಾಕೆಂದ್ರೆ ನೀನು ಮಾಡೋ ಕೆಲಸ ಡ್ರೈವಿಂಗಾ? ಹಾ, ಡ್ರೈವಿಂಗ್ ಕ್ಯಾಂಟರ್ ಗಾಡಿ ಸರ್, ದೊಡ್ಡ ಗಾಡಿ ಓಡಿಸ್ತೀನಿ. ಅಬ್ಬಾ, ದೊಡ್ಡ ಗಾಡಿ ಓಡಿಸೋ ವ್ಯಕ್ತಿ ನೀನು ಹೇಗಿರ್ಬೇಕಪ್ಪ? ನಿನ್ನ ಸ್ವರತರಂಗದಲ್ಲಿ ಒಳ್ಳೆ ಶಕ್ತಿ ಇದೆ. ನಾಳೆ ಮುಂದೆ ಬರ್ತಕ್ಕಂಥ ಇನ್ನೂ 10 ಗಾಡಿ ಹಾಕ್ಕೊಂಡು ನೀನು 10 ಗಾಡಿ ಮಾಲೀಕನಾಗಿರಬೇಕು. ಅದು ಬಿಟ್ಟು ನೀನು ಅಕಸ್ಮಾತ್ ಡ್ರಿಂಕ್ಸ್ ಅಂತ ಮಾಡಿ ಅಭ್ಯಾಸ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಳ್ತಾ ಇದೆಯಲ್ಲ. ನಿನ್ನ ಸುಂದರವಾದಂಥ ಮಕ್ಕಳು, ನಿನ್ನ ಬದುಕು. ಅಲ್ಲಪ್ಪ, ನೀನೇನು ಮಾಡು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಟ್ಕೊಂಡಿದ್ಯಲ್ಲ, ಡ್ರಿಂಕ್ಸ್ ಜೊತೆಲೇ ಇರಬೇಕಾದು. ಡ್ರಿಂಕ್ಸ್ ಮಾಡದಿರ ಇದ್ರೆ ನಿಮ್ಮ ಆರೋಗ್ಯ ಸರಿ ಇರೋದಿಲ್ವಾ? ನೀನು ಫಸ್ಟು ಒಂದು 15 ದಿವಸ ಸರಿಯಾದ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಫಸ್ಟು ನೀನು ಆರೋಗ್ಯ ಸರಿ ಮಾಡ್ಕೊ. ನೀನು ಚೆನ್ನಾಗಿದ್ದರೆ ಇನ್ನು ಇಂಥ 10 ಗಾಡಿ ತೆಗೆದು ಓನರ್ ಆಗ್ಬೋದು. ನೀನು ಸುಸ್ತಾಗಿ ನಾಳೆ ದಿವಸ ನಿನ್ನ ಆರೋಗ್ಯ ಕೆಡಿಸ್ಕೊಂಡ್ರೆ 10 ಅಲ್ಲ 1 ಗಾಡಿಲೂ ನೀನು ನೆಟ್ಟಿಗೆ ಮನೆಗೆ ಬರೋಕ್ಕಾಗಲ್ಲ. ಫಸ್ಟು ನೀನು ಆರೋಗ್ಯದ ಕಡೆ ಗಮನ ಕೊಡಬೇಕು. ನೀನು ಹೆಂಡತಿ ಮಕ್ಕಳ ಕಡೆ ಗಮನ ಕೊಡಬೇಕು. ಜನ್ಮ ಕೊಟ್ಟವರು ನಿನ್ನ ತಾಯಿ ಇಷ್ಟು ಸಹಾಯ ಮಾಡ್ತಿದ್ದಾರೆ ಅಂದಾಗ ಅವ್ರ ಮನಸ್ಸಲ್ಲಿ ಇಷ್ಟಪಡೋಂಗಿರಬೇಕು. ನೀನು ಡ್ರಿಂಕ್ಸ್ ಅಂತಕ್ಕಂಥದ್ದು ಒಂದೇ ನಿನ್ನ ಜೀವನದಲ್ಲಿ ಮಾರಕವಾಗಿರೋದು. ಫಸ್ಟು ನೀನು ಅದನ್ನು ಬಿಡು, ಆನಂತರ ಎಲ್ಲ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಗುರುಜಿಯವ್ರನ್ನ ಸ್ವಾಗತಿಸಲಿಕ್ಕಾಗಿ ನಮಗೆ ಸಾಕಷ್ಟು ಜನ ಅತಿಥಿಗಳು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಕಾರ್ಯಕ್ರಮ ಏನಪ್ಪ ಅಂತಂದರೆ ಶ್ರೀ ವಿನಾಯಕ ಗೆಳೆಯರ ಬಳಗ, ಮುನೇಶ್ವರ ಸ್ವಾಮಿ ದೇವಸ್ಥಾನ, RBI ಲೇಔಟ್, ಕೊತ್ನೂರು ಮುಖ್ಯ ರಸ್ತೆ, JP ನಗರ, 7ನೇ ಹಂತ, ಬೆಂಗಳೂರು. ಇಲ್ಲಿ ಬಹಳ ವಿಶೇಷವಾಗಿ 21ನೇ ವರ್ಷದ ವಾರ್ಷಿಕೋತ್ಸವದ ಆಹ್ವಾನದ ಕಾರ್ಯಕ್ರಮ, ಅದರಲ್ಲೂ ಬಹಳ ವಿಶೇಷವಾಗಿ ಗಣಪನ ಪೂಜಾನುಷ್ಠಾನ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವ್ರನ್ನ ಸ್ವಾಗತಿಸಲಿಕ್ಕಾಗಿ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ವಿನಾಯಕ ಗೆಳೆಯರ ಬಳಗದ ಎಲ್ಲ ಶಿಷ್ಯವರ್ಗ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು ಬಂದಿದ್ದಾರೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಸರ್, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೊಡಿ, ಪ್ರಸಾದ ಕೊಡಿ. ಬಹಳ ಚೆನ್ನಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಹಳ ಅದ್ಧೂರಿತವಾದಂತಹ ವಿಶೇಷವಾದಂತಹ ಗಣಪ. ಮುನೇಶ್ವರ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲೇ ಮಾಡ್ತಕ್ಕಂತಹ ವಿನಾಯಕ ಗೆಳೆಯರ ಬಳಗ ಅಂದರೆ 21ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮ. ಗಣಪನ ಅನುಷ್ಠಾನ ಅಂತೂ ಬಹಳ ಅದ್ಧೂರಿತವಾಗಿ ನಡೆಯುತ್ತೆ. ಯಾಕೆಂದರೆ ಕಳೆದ ಬಾರಿನೂ ನಾನು ಇಲ್ಲಿ ಬಂದಿದ್ದೆ. ಕಳೆದ ಬಾರಿ ಬಂದು ಇದು 2ನೇ ಬಾರಿ, ಅದರಿಂದ ಅದೇ 2 ಅಂತ ಹೇಳೋಕ್ಕಾಗಲ್ಲ. ಈಗಾಗಲೇ 4 ಸತಿ ಆಯಿತು ನಾನು ಆವಾಗ ಬಂದಲ್ಲ.
ಇರಲಿ, ಒಳ್ಳೆಯದಾಗಲಿ. ಆದರೂ ಒಳ್ಳೆ ಡೇಟಲ್ಲಿ ಮಾಡ್ತಾಯಿದ್ರಿ. ಡೇಟ್ ಬಹಳ ಚೆನ್ನಾಗಿದೆ. ತೊಗೊಳ್ಳಿ, ಯಾರು ಮಾತಾಡಿರಿ, ತೊಗೊಳ್ಳಿ, ಹೇಳಿ. ಗುರುಗಳೇ, ಅದೇ 18ನೇ ತಾರೀಕಿಗೆ ಬರುವಂಥ ಮೂಮೆಂಟ್ ಮಾಡ್ಕೋಬೇಕು ನಾವು. 18ಗೆ ನಮ್ಮನ್ನ ಸ್ವಾಗತ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಸಂತೋಷ. ತಾವೇನೋ 16, 17, 18 ಗುರುಗಳೇ ಭಾಳ ಚೆನ್ನಾಗಿದೆ. ಬಟ್ 16, 17, 18ರಲ್ಲಿ ನಾನು ಶಿರಡಿ ಯಾತ್ರೆಯಲ್ಲಿ ಇರ್ತೇನೆ. ಬಾಬರವರ ಸಾನ್ನಿಧ್ಯದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಆಯೋಜನೆ ಆಗೋಗಿದೆ. ಆಲ್ರೆಡಿ ನನ್ನ ಪ್ರಯಾಣ, ಅದು ಬೇಕಾದಂಥ ವ್ಯವಸ್ಥೆಗಳು ಎಲ್ಲವೂ ನಡೆದಿದೆ. ಆದರೂ ನೀವು ನಡೆಸುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಒಳ್ಳೆಯ ಯಶಸ್ಸಾಗಿ ಪ್ರತಿಯೊಬ್ಬ ಭಕ್ತರು ಸಹಿತ ಗಣಪನ ಆಶೀರ್ವಾದ ಪಡೆದು, ಜೊತೆಗೆ ಅಲ್ಲಿರ್ತಕ್ಕಂಥ ಮುನೇಶ್ವರ ಸ್ವಾಮಿ ಆಶೀರ್ವಾದ ಪಡೆಯುವಂಥದ್ದಾಗಲಿ, ಎಲ್ಲರೂ ಈ ಕಾರ್ಯಕ್ರಮ ಬರುವಂಥದ್ದಾಗಲಿ. ಅಕಸ್ಮಾತ್ ನಾನು ಏನಾದ್ರು ಬೇಗ ಬಂದರೆ ನಾನು ಈ ಡೇಟ್ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಜೊತೆ ಅಲ್ಲಿ ಬಂದು ಸೇರಿಕೊಳ್ತೇನೆ. ಒಂದಂತೂ ಸಂತೋಷ, ನೀವು ಏಕೆಂದರೆ ಅವತ್ತು ರಾಜಬೀದಿ ಉತ್ಸವ ಇರೋದ್ರಿಂದ ಗಣಪತಿ ಮೂರ್ತಿ ವಿಸರ್ಜನೆ ಮಾಡೋದು ಸ್ವಲ್ಪ ತಡವಾಗಿ ಆಗುತ್ತೆ ಟೈಮು. ಆಗಲಿ, ಒಳ್ಳೆಯದಾಗಲಿ, ನಾನು ಬರ್ತೇನೆ. ಇನ್ನು ನಮ್ಮ ಆಶೀರ್ವಾದ ಇರಬೇಕು ಗುರುಗಳೇ. ಒಳ್ಳೆಯದಾಗಲಿ. ಸುರೇಶು ಹಿರಿಯರು ನಿಮ್ಮ ಜೊತೆಯಲ್ಲಿದ್ದಾರೆ ಇರೋದ್ರಿಂದ ನಿಮಗೆಲ್ಲವೂ ಸಹಿತ ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ಮಾಡಿಸುವಂಥದ್ದಾಗಲಿ. ನಾನು ಈ ಕಾರ್ಯಕ್ರಮಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ ಬರಲಿಕ್ಕೆ ಪ್ರಯತ್ನಿಸ್ತೀನಿ. ಯಾಕೆಂದರೆ ನೀವು ಅಭಿಮಾನದಿಂದ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೀರಿ. ಒಳ್ಳೆಯದಾಗಲಿ. ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ ಈ ಸುಂದರವಾದಂತಹ ಗಣಪತಿಯ ಉತ್ಸವವನ್ನು, ಗಣೇಶೋತ್ಸವದ ಕಾರ್ಯಕ್ರಮ ಅದ್ಧೂರಿತವಾಗಿ ನಡೀಬೇಕು. ಇದು ರಾಜ್ಯದಾದ್ಯಂತ ನಡೀತಿರ್ತಕ್ಕಂಥದ್ದು. ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮ ಉಳಿವಿಕೆಗಾಗಿ ಗಣಪತಿಯ ಉತ್ಸವವನ್ನು ಮಾಡ್ತಕ್ಕಂಥ ಯಾರೊಬ್ಬರಿಗಾದರೂ ಅವರೊಂದಿಗೆ ನಾವು ಇದ್ದೇವೆ. ಯಾಕೆಂದರೆ ಧರ್ಮ ಉಳಿವಿಕೆಗಾಗಿ ಯುವ ಪಡೆ ಅಂತಕ್ಕಂಥದ್ದು ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದಷ್ಟು ದೇವತಾರಾಧನೆ, ಪೂಜೆ ಪುನಸ್ಕಾರ. ಒಂದು ಗಣಪತಿ ಹಬ್ಬ ಅಂದರೆ ಗಣಪತಿನ ಕೂಡಿಸಿ ಬರೀ 4 ಜನನೋ 8 ಜನನೋ 16 ಜನನೋ ಸಂತೋಷ ಪಡ್ತಕ್ಕಂಥದ್ದಲ್ಲ. ಒಂದು ಗಣಪತಿ ಕೂಡಿಸಿದ್ರೆ ಒಂದು ಹೂವಿನ ಮಂಡಿಯವರಿಂದ ಹಿಡ್ಕೊಂಡು ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಹೂವು, ತರಕಾರಿಗಳು, ಜೊತೆಗೆ ಅಲ್ಲಿಂದ ಬಂದರೆ ಕಾರ್ಯಕ್ರಮನ ಆಯೋಜನೆ ಮಾಡ್ತಕ್ಕಂಥವ್ರು, ಅದರ ಜೊತೆಗೆ ಕಲಾವಿದರು, ಜೊತೆಗೆ ಆ ಸುಂದರವಾದ ವೇದಿಕೆ, ಆ ವೇದಿಕೆ ನಿರ್ಮಾಣ ಮಾಡ್ತಕ್ಕಂಥವ್ರು, ಇಷ್ಟು ಜನಗಳನ್ನು ಸುಧಾರಣೆ ಮಾಡೋದು ಗಣಪ. ಹಾಗಾಗಿ ಇದೊಂದು ಅದ್ಭುತವಾದಂಥ ಚಿಂತನೆ. ಹಾಗಾಗಿ ಸಾಮೂಹಿಕವಾದಂತಹ ಈ ಗಣೇಶೋತ್ಸವ ಕಾರ್ಯಕ್ರಮಗಳಿದೆಯಲ್ಲ, ಇದು ರಾಜ್ಯದಲ್ಲಿ ಇನ್ನಷ್ಟು ಅದ್ಧೂರಿತವಾಗಿ ನಡೀಬೇಕು. ಭಾದ್ರಪದ ಮಾಸದಲ್ಲಿ ಮಾಡ್ತಕ್ಕಂಥ ಈ ಗಣಪನ ಹಬ್ಬಕ್ಕೆ ಎಲ್ಲರೂ ಸಹಿತ ಯಾರೇ ಕೈ ಹಾಕಿದ್ರು ಎಲ್ಲರಿಗೂ ಸಹಿತ ಗಣಪನ ಅನುಗ್ರಹ ಆಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತಕ್ಕಂಥದ್ದೇ ನಮ್ಮ ಈ ಚಿಂತನೆ. ಇನ್ನು ಇದರ ಮಧ್ಯದಲ್ಲಿ ವಧುವರನ್ವೇಷಣೆ ಅದು ಬಹಳ ವಿಶೇಷವಾಗಿದೆ. ಅದೊಂದು ಬಾರಿ ತಿಳಿಸಲೇಬೇಕಾಗಿದೆ. ನೋಡಿ, ಒಂದು ಕಡೆ ಗಣಪ, ಇನ್ನೊಂದು ಕಡೆ ಶುಭಸ್ಯ ಶೀಘ್ರಂ. ಈ ಶುಭಸ್ಯ ಶೀಘ್ರಂ ಎಂಬತಕ್ಕಂಥದ್ದು ಸಹಿತ ಅದ್ಭುತವಾದಂಥ ಚಿಂತನೆಯೇ. ಈ ಚಿಂತನೆ ಅಂತೂ ಇವತ್ತಿನ ಕಾಲ ಧರ್ಮಕ್ಕೆ ಬೇಕೇ ಬೇಕು. ವಧುವರರನ್ನು ಒಂದು ವೇದಿಕೆಗೆ ತಂದು ಆ ಒಂದು ವೇದಿಕೆಯಲ್ಲಿ ವಧುವರರನ್ನು ಒಬ್ಬರೊಬ್ಬರನ್ನು ವೀಕ್ಷಣೆ ಮಾಡುವಂಥ ಕಾಲ, ಜೊತೆಗೆ ಒಂದು ಮದುವೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಒಂದು ಕಡೆನೇ ಸಿಗುವಂತಹದ್ದು. ಇದನ್ನು ಬಹಳ ಅದ್ಭುತವಾಗಿ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ 6ರಲ್ಲಿ ಇವತ್ತೇ ಇದಕ್ಕೆ ಪ್ರಾರಂಭೋತ್ಸವ ಇದೆ. 13, 14, 15 ನಡೀತಕ್ಕಂಥ ಈ ಕಾರ್ಯಕ್ರಮ 14ನೇ ತಾರೀಕು ನಾನು ಬರ್ತಕ್ಕಂತಹದ್ದು ಶನಿವಾರ ಸಂಜೆ 4 ಗಂಟೆಗೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ನಾನು ಬರ್ತೀನಿ. ಈ ಕಾರ್ಯಕ್ರಮದ ಬಗ್ಗೆ ವಿವರಣೆಗಳನ್ನು ತೆಗೆದುಕೊಂಡು ತಾವೇ ಖುದ್ದಾಗಿ ನಿಮ್ಮ ಮಗನ, ನಿಮ್ಮ ಮಗಳನ್ನು, ಮಗ ಅಥವಾ ಮಗಳನ್ನು ಈ ವೇದಿಕೆಗೆ ಕರ್ಕೊಂಬನ್ನಿ. ಇಲ್ಲಿ ವಧುವರನ್ವೇಷಣೆ ನಿಮಗೆ ನಿಮ್ಮ ಒಂದು ಮತಕ್ಕೆ ಸಂಬಂಧಪಡ್ತಕ್ಕಂತಹದ್ದು. ಇಲ್ಲಿ ಯಾವುದೇ ಜಾತಿ ಮತ ಭೇದ ಪಂಥಗಳಿಲ್ದಿರ ಎಲ್ಲ ವರ್ಗದ ಜನರು ಇಲ್ಲಿ ಬಂದು ಸೇರ್ತಾರೆ. ಆಗ ನಿಮ್ಮ ಮಗನಿಗೋ ಅಥವಾ ನಿಮ್ಮ ಮಗಳಿಗೋ ಸೂಕ್ತವಾದಂಥ ವಧು ಅಥವಾ ವರ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂತಹ ಅದೃಷ್ಟ ಫಲ ನಿಮ್ಮದಾಗಿರಲಿ. ಯಾಕೆಂದರೆ ಹಿಂದೆಲ್ಲ ಈ ಕಷ್ಟ ಇರಲಿಲ್ಲ. ಹಿಂದೆಲ್ಲ ಮದುವೆ ಮುಂಜಿ ನಾಮಕರಣಕ್ಕೆ ಬರ್ತಿದ್ರಿ, ಅಲ್ಲಿ ವ್ಯವಸ್ಥೆ ಇರ್ತಿತ್ತು. ಈಗ ವ್ಯವಸ್ಥೆ ಇಲ್ಲದ ಅಂದರೆ ಮದುವೆಗೆ ಬರಬೇಕಾದ್ರೆ ಮನೆಯಿಂದ ಒಬ್ಬರೋ ಇಬ್ಬರೋ ಬರ್ತೀರಿ. ಆ ವ್ಯವಸ್ಥೆಗಳನ್ನು ನಮ್ಮ ಮನೆ ಮಗಳಿದ್ದಾಳೆ ಮಗನಿದ್ದಾರೆ ಅಂತ ಮಾತಾಡೋದಿಲ್ಲ, ಕ್ಷೇಮ ಸಮಾಚಾರಕ್ಕೆ ನೋಡೋದಿಲ್ಲ. ಮದುವೆಗೆ ಬರೋದು, ಲಕ್ಷಣವಾಗಿ ಊಟ ಮಾಡೋದು, 2 ನಿಮಿಷ 3 ನಿಮಿಷ ಗಾಡಿ ಹತ್ತಿ ಬರ್ರಂತ ಹೊರಟೋಗೋದು. ಇದು ಇವತ್ತಿನ ಕಾಲಧರ್ಮ. ಹಾಗಾಗಿ ಸಂಬಂಧಗಳು ಗಟ್ಟಿಪಡಿಸ್ಕೊಳ್ಳೋದಕ್ಕೆ ದಾರಿ ಇಲ್ಲದಂಥ ರೀತಿ ಇದೆ. ಅಂತಹದ್ರಲ್ಲಿ ಇದನ್ನು ಬಹಳ ಅತ್ಯುತ್ತಮವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಶುಭಸ್ಯ ಶೀಘ್ರಂ ಎಂಬತಕ್ಕಂತಹ ಈ ಒಂದು ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಬೃಹತ್ ಹಿಂದೂ ವಧುವರರ ಅನ್ವೇಷಣಾ ಮೇಳ, ಇದು ಚೆನ್ನಾಗಿರುವಂಥ ಕಾರ್ಯಕ್ರಮ. ಭಾಗವಹಿಸಿ ಎಲ್ಲರೂ ಸದ್ವಿನಿಯೋಗ ಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.